ಹೆಲೋ ಎವ್ರಿವನ್, ಆರ್ ಎನ್ ಏಮ್ಸ್ ನರ್ಸಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸರ್ಜಿಕಲ್ ಡ್ರೈನ್ಗೆ ಸಂಬಂಧಪಟ್ಟ MCQಗಳನ್ನ ಸಾಲ್ವ್ ಮಾಡೋಣ ಬನ್ನಿ. ಮೊದಲನೇದಾಗಿ ನೋಡೋದಾದರೆ, ವಾಟ್ ಈಸ್ ದಿ ಪ್ರೈಮರಿ ಪರ್ಪೋಸ್ ಆಫ್ ಎ ಸರ್ಜಿಕಲ್ ಡ್ರೈನ್? ಸರ್ಜಿಕಲ್ ಡ್ರೈನ್ದು ಏನಿದೆ ಅದರದ್ದು ಪ್ರೈಮರಿ ಪರ್ಪೋಸ್ ಏನಂತೇಳಿ. ಸೊ ನಾವಿಲ್ಲಿ ಆಪ್ಷನ್ಸ್ನ ನೋಡೋದಾದರೆ, ಟು ಪ್ರಿವೆಂಟ್ ವೂಂಡ್ ಕ್ಲೋಸರ್, ಸರ್ಜಿಕಲ್ ಡ್ರೈನಿಂದ ವೂಂಡ್ ಕ್ಲೋಸರ್ ಆಗೋದನ್ನ ತಡೆಗಟ್ಬೋದು ಅಂತ. ಸೊ ರಾಂಗ್. ಟು ಇನ್ಕ್ರೀಸ್ ವೂಂಡ್ ಪ್ರೆಸರ್, ಇದರಿಂದ ಇನ್ಕ್ರೀಸ್ ವೂಂಡ್ ಪ್ರೆಸರ್ನ ಮಾಡ್ಬೋದು ಅಂತಿದೆ, ಇದು ಕೂಡ ರಾಂಗ್. ಟು ಪ್ರಮೋಟ್ ಬ್ಲೀಡಿಂಗ್, ಸೊ ಸರ್ಜಿಕಲ್ ಡ್ರೈನ್ ಹಾಕೋದ್ರಿಂದ ಪ್ರಮೋಟ್ ಬ್ಲೀಡಿಂಗ್ ಅಂತ ಇದೆ, ಇದು ಕೂಡ ರಾಂಗ್. ನಾವು ರೈಟ್ ಆನ್ಸರ್ನ ನೋಡೋದಾದರೆ, ಟು ರಿಮೂವ್ ಅಕ್ಯುಮುಲೇಟೆಡ್ ಫ್ಲೂಯಿಡ್ ಫ್ರಮ್ ಎ ಸರ್ಜಿಕಲ್ ಸೈಟ್. ಆಪ್ಷನ್ ಬಿ ಏನಿದೆ, ನಾವು ಸರ್ಜಿಕಲ್ ಸೈಟಿಂದ ಏನೆಲ್ಲ ಫ್ಲೂಯಿಡ್ ಆಗಿರ್ಬೋದು, ಬ್ಲಡ್ ಆಗಿರ್ಬೋದು, ಪಸ್ ಆಗಿರ್ಬೋದು, ಈ ಥರದನ್ನು ನಾವು ರಿಮೂವ್ ಮಾಡಲಿಕ್ಕೆ ಸರ್ಜಿಕಲ್ ಡ್ರೈನ್ನ ಯೂಸ್ ಮಾಡ್ತೇವೆ. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ ಕರೆಕ್ಟ್. ನಾವು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಪ್ಯಾಸಿವ್ ಡ್ರೈನ್? ಇಲ್ಲಿ ನೋಡ್ಬೋದು ನಾವು, ಇದರಲ್ಲಿ ಯಾವುದು ಪ್ಯಾಸಿವ್ ಡ್ರೈನ್ ಅಂತ ಕೇಳಿದ್ದಾರೆ. ಪ್ಯಾಸಿವ್ ಡ್ರೈನ್ ಅಂತ ಅಂದರೆ ಯಾವುದೇ ನೆಗೆಟಿವ್ ಪ್ರೆಸರ್ ಇಲ್ದೇ ಒಂದು ಗ್ರಾವಿಟಿ ಮುಖಾಂತರ ಬರೋದಕ್ಕೆ ಪ್ಯಾಸಿವ್ ಡ್ರೈನ್ ಅಂತ ಹೇಳ್ತೀವಿ. ಸೊ ನಾವಿಲ್ಲಿ ಆಪ್ಷನ್ಸ್ನ ನೋಡೋದಾದರೆ, ಜಾಕ್ಸನ್ ಪಾಟ್ ಡ್ರೈನ್, ಇದರಲ್ಲಿ ಒಂದು ಬಲ್ಬ್ ರೀತಿ ಇರುತ್ತೆ, ಸೊ ಇದು ಬಂದು ರಾಂಗ್. ರೋಮೋವ್ಯಾಕ್ ಡ್ರೈನ್, ರೋಮೋವ್ಯಾಕ್ ಬಂದು ಕಂಟೈನರ್ ಥರ ಇರುತ್ತೆ, ಸೊ ರೋಮೋವ್ಯಾಕ್ ಕೂಡ ರಾಂಗ್. ಹಾಗೆ ಚೆಸ್ಟ್ ಟ್ಯೂಬ್ ಕನೆಕ್ಟೆಡ್ ಟು ಎ ಸಕ್ಷನ್, ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಸಕ್ಷನ್ಗೆ ಕನೆಕ್ಟ್ ಇದ್ದಾಗ ಅದು ಪ್ಯಾಸಿವ್ ಡ್ರೈನ್ ಆಗೋದಿಲ್ಲ, ಸೊ ಇದು ಕೂಡ ರಾಂಗ್. ಇಲ್ಲಿ ನಾವು ಕರೆಕ್ಟ್ ಆನ್ಸರ್ನ ನೋಡೋದಾದರೆ ಆಪ್ಷನ್ ಸಿ ಪೆನ್ರೋಸ್ ಡ್ರೈನ್. ಪೆನ್ರೋಸ್ ಡ್ರೈನ್ ಏನಿದೆ ಕರೆಕ್ಟ್ ಆನ್ಸರ್, ಏಕೆಂದರೆ ಪೆನ್ರೋಸ್ ಡ್ರೈನ್ ಬಂದು ಒಂದು ಪ್ಲಾಸ್ಟಿಕ್ ಶೀಟ್ ಥರ ಇರುತ್ತೆ ಅದೊಂದು. ಸೊ ಇದನ್ನು ಡೈರೆಕ್ಟ್ ಅವರು ಏನು ಸರ್ಜಿಕಲ್ ಸೈಟ್ ಏನಿದೆ ಅಲ್ಲಿಗೆ ಇದನ್ನು ಕನೆಕ್ಟ್ ಮಾಡಿ, ಇನ್ನೊಂದು ಎಂಡ್ ಪಾರ್ಟ್ ಏನಿದೆ ಅದಕ್ಕೆ ಒಂದು ಗಾಸ್ ಪೇಡ್ಸ್ ಅಥವಾ ಡ್ರೆಸ್ಸಿಂಗ್ ಪ್ಯಾಡಲ್ಲಿ ಅದನ್ನ ಜಸ್ಟ್ ಡ್ರೆಸ್ಸಿಂಗ್ ಮಾಡ್ತಾರೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ. ನಾವು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಜಾಕ್ಸನ್ ಪಾಟ್ ಅಥವಾ ಜೆ ಪಿ ಡ್ರೈನ್ ಈಸ್ ಕ್ಲಾಸಿಫೈಡ್ ಆ್ಯಸ್. ಜೆ ಪಿ ಡ್ರೈನ್ ಏನಿದೆ ಇದನ್ನು ಯಾವ ಒಂದು ಡ್ರೈನಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ನಾವಿಲ್ಲಿ ಆಪ್ಷನ್ಸ್ ನೋಡೋದಾದರೆ, ಎ ಪ್ಯಾಸಿವ್ ಓಪನ್ ಡ್ರೈನ್, ಕ್ಲೋಸ್ಡ್ ಸಕ್ಷನ್ ಡ್ರೈನ್, ಓಪನ್ ಸಕ್ಷನ್ ಡ್ರೈನ್, ಪ್ಯಾಸಿವ್ ಕ್ಲೋಸ್ಡ್ ಡ್ರೈನ್. ಇಲ್ಲಿ ನೋಡ್ಬೋದು ಪ್ಯಾಸಿವ್ ಓಪನ್ ಡ್ರೈನ್, ಜಾಕ್ಸನ್ ಪಾರ್ಟ್ ಏನಿದೆ ಇದು ಪ್ಯಾಸಿವ್ ಇರೋದಿಲ್ಲ, ಇದರಲ್ಲಿ ನೆಗೆಟಿವ್ ಪ್ರೆಸರ್ ಇರುತ್ತೆ, ಸೊ ಇದು ರಾಂಗ್. ಓಪನ್ ಸಕ್ಷನ್ ಡ್ರೈನ್, ಸೊ ಇದರ ಓಪನ್ ಸಕ್ಷನ್ ಇರೋದಿಲ್ಲ. ಪ್ಯಾಸಿವ್ ಕ್ಲೋಸ್ಡ್ ಡ್ರೈನ್, ಇದು ಪ್ಯಾಸಿವ್ ಬರೋದಿಲ್ಲ, ಸೊ ಇಲ್ಲಿ ನೀವು ನೋಡ್ಬೋದು ಆಪ್ಷನ್ ಬಿ ಏನಿದೆ ಕ್ಲೋಸ್ಡ್ ಸಕ್ಷನ್. ಏಕೆಂತಂದರೆ ಜಾಕ್ಸನ್ ಪಾರ್ಟ್ ಏನಿದೆ ಇದೊಂದು ಬಲ್ಬ್ ರೀತಿ ಇರುತ್ತೆ, ಸೊ ಬಲ್ಬ್ ರೀತಿ ಬಂದು ಟ್ಯೂಬಿಂಗ್ಸ್ ಏನಿದೆ ಇದು ಡೈರೆಕ್ಟ್ ಸರ್ಜಿಕಲ್ ಸೈಟಿಂದ ಇಲ್ಲಿಗೆ ಕನೆಕ್ಟ್ ಆಗಿರುತ್ತೆ, ಇಲ್ಲೊಂದು ಕ್ಲ್ಯಾಂಪ್ ಇರುತ್ತೆ, ಇನ್ನು ಅದು ಬಿಟ್ಟರೆ ಇದು ಯಾವುದೇ ರೀತಿ ಓಪನ್ ಆಗಿರೋದಿಲ್ಲ, ಇದು ಕ್ಲೋಸ್ಡ್ ಸಕ್ಷನ್ ಡ್ರೈನ್. ನಾವು ಇದೇನು ಬಲ್ಬ್ ಇದೆ ಇದನ್ನು ಸ್ಕ್ವೀಸ್ ಮಾಡ್ತು ಅಂದರೆ ಇಲ್ಲಿ ನೆಗೆಟಿವ್ ಪ್ರೆಸರ್ ಕ್ರಿಯೇಟ್ ಆಗುತ್ತೆ, ಸೊ ಇದು ಬಂದು ಕ್ಲೋಸ್ಡ್ ಸಕ್ಷನ್. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು, ದಿ ಮೇನ್ ಪ್ರಿನ್ಸಿಪಲ್ ಆಫ್ ಎ ಹಿಮೋವ್ಯಾಕ್ ಡ್ರೈನ್. ಇಲ್ಲಿ ನೋಡ್ಬೋದು ಹಿಮೋವ್ಯಾಕ್ ಡ್ರೈನ್ ಏನಿದೆ ಅದರದ್ದು ಮೇನ್ ಪ್ರಿನ್ಸಿಪಲ್ ಏನಂತೇಳಿ ಕೇಳಿದ್ದಾರೆ. ಸೊ ನಾವಿಲ್ಲಿ ಆಪ್ಷನ್ಸ್ನ ನೋಡೋದಾದರೆ, ಗ್ರಾವಿಟಿ ಓನ್ಲಿ, ಏನು ಹಿಮೋವ್ಯಾಕ್ ಇದೆ ಅದು ಗ್ರಾವಿಟಿ ಮಾತ್ರದಿಂದ ವರ್ಕ್ ಆಗೋದಿಲ್ಲ, ಸೊ ರಾಂಗ್. ಕ್ಯಾಪಿಲರಿ ಆ್ಯಕ್ಷನ್ ಓನ್ಲಿ, ಸೊ ಇದು ಕೂಡ ರಾಂಗ್. ಪಾಸಿಟಿವ್ ಪ್ರೆಸರ್ ಅಂತ ಹೇಳ್ಕೊಟ್ಟಿದ್ದಾರೆ, ಇದು ಪಾಸಿಟಿವ್ ಪ್ರೆಸರಿಂದ ವರ್ಕ್ ಆಗಲ್ಲ. ನಮ್ಮದು ರೋಮೋವ್ಯಾಕ್ ಬಂದು ಇದು ವರ್ಕ್ ಆಗೋದು ಅಂಡರ್ ನೆಗೆಟಿವ್ ಪ್ರೆಸರ್. ನಾವು ರೋಮೋವ್ಯಾಕ್ ನೋಡೋದಾದರೆ ಇದೊಂದು ಬಾಟಲ್ ರೀತಿ ಇರುತ್ತೆ, ಸೊ ಇದರಲ್ಲಿ ಏನಂತ ಅಂದರೆ ನಾವು ಈ ಬಾಟಲ್ನ ಸ್ಕ್ವೀಜ್ ಮಾಡಿದಾಗ ಇದರಲ್ಲಿ ನೆಗೆಟಿವ್ ಪ್ರೆಸರ್ ಕ್ರಿಯೇಟ್ ಆಗುತ್ತೆ, ಸೊ ಅದರಿಂದ ಇದು ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ ನೆಗೆಟಿವ್ ಪ್ರೆಸರ್. ನಾವು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಿಚ್ ಡ್ರೈನ್ ಹ್ಯಾಸ್ ಎ ಫ್ಲ್ಯಾಟ್ ಫ್ಲೆಕ್ಸಿಬಲ್ ರಬ್ಬರ್ ಶೀಟ್. ಇಲ್ಲಿ ಯಾವ ಡ್ರೈನು ಫ್ಲ್ಯಾಟ್ ಆಗಿರುತ್ತೆ ಹಾಗೆ ಅದನ್ನ ಫ್ಲೆಕ್ಸಿಬಲ್ ಮಾಡ್ಬೋದು, ಹಾಗೆ ರಬ್ಬರ್ ಸ್ಟ್ರಿಪ್ ಥರ ಇರುತ್ತೆ ಅಂತ ಕೇಳಿದ್ದಾರೆ. ನಾವಿಲ್ಲಿ ನೋಡೋದಾದರೆ ಜಾಕ್ಸನ್ ಪಾರ್ಟ್ ಆಲ್ರೆಡಿ ನಾವು ನೋಡಿದ್ದೀವಿ, ಇದು ಬಲ್ಬ್ ರೀತಿ ಇರುತ್ತೆ, ರಾಂಗ್. ರೋಮೋವ್ಯಾಕ್ ಕೂಡ ಇದು ಒಂದು ಬಾಟಲ್ ಟೈಪ್ ಇರುತ್ತೆ, ಇದು ಕೂಡ ರಾಂಗ್. ಟಿ ಟ್ಯೂಬ್ ಬಂದು ಇದು ಆಲ್ರೆಡಿ ಕೊಟ್ಟಿದ್ದಾರೆ, ಟಿ ಟ್ಯೂಬ್ ಬಂದು ಟಿ ಶೇಪಲ್ಲೇ ಇರುತ್ತೆ ಇದು.
ಸೊ ಇದು ಕೂಡ ರಾಂಗ್. ಸೊ ನಾವು ಇದರಲ್ಲಿ ರೈಟ್ ಆನ್ಸರ್ನ ನೋಡೋದಾದರೆ ಪೆನ್ರೋಸ್ ಡ್ರೈನ್. ಪೆನ್ರೋಸ್ ಡ್ರೈನ್ ಏನಿದೆ ಇದು ಒಂದು ರಬ್ಬರ್ ಶೀಟ್ ಥರ ಇರುತ್ತೆ. ಸೊ ಇದನ್ನು ನಾವು ಯಾವುದೇ ರೀತಿ ಬೇಕಾದರೂ ನಾವು ಫ್ಲೆಕ್ಸ್ ಮಾಡ್ಬೋದು. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಎ ಪೆನ್ರೋಸ್ ಡ್ರೈನ್. ನಾವು ನೆಕ್ಸ್ಟ್ ಕ್ವಶನ್ ಬಂದು ಎ ಕ್ಲೋಸ್ಡ್ ಡ್ರೈನೇಜ್ ಸಿಸ್ಟಮ್ ಇಸ್ ಪ್ರಿಫರ್ಡ್ ಬಿಕಾಸ್ ಆಫ್. ಇಲ್ಲಿ ಕೇಳಿದ್ದಾರೆ ಕ್ಲೋಸ್ಡ್ ಡ್ರೈನೇಜ್ ಏನಿದೆ ಅದನ್ನು ಏನಕ್ಕೋಸ್ಕರ ಪ್ರಿಫರ್ ಮಾಡ್ತಾರೆ ಅಂತ. ಸೊ ಏನಕ್ಕೋಸ್ಕರ ಪ್ರಿಫರ್ ಮಾಡ್ತಾರೆ ನಾವು ನೋಡೋದಾದರೆ ನಾವೆಲ್ಲ ಆಪ್ಷನ್ಸ್ನ ನೋಡೋಣ. ಆಪ್ಷನ್ ಎ ಇನ್ಕ್ರೀಸ್ ಇನ್ಫೆಕ್ಷನ್ ರಿಸ್ಕ್. ನಾವು ಏನೇ ಸರ್ಜಿಕಲ್ ಅಥವಾ ಮೆಡಿಕಲಲ್ಲಿ ಯೂಸ್ ಮಾಡೋದು ಅಂತಂದರೆ ಡಿಕ್ರೀಸ್ ಇನ್ಫೆಕ್ಷನ್ಗೆ. ಸೊ ಇನ್ಕ್ರೀಸ್ಗೆ ನಾವು ಮಾಡೋದಿಲ್ಲ. ಸೊ ರಾಂಗ್. ಪ್ರಿವೆಂಟ್ ಫ್ಲೂಯಿಡ್ ಡ್ರೈನೇಜ್. ಏನು ಫ್ಲೂಯಿಡ್ ಡ್ರೈನೇಜ್ ಆಗುತ್ತೆ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಅಂತ. ಇದು ಕೂಡ ರಾಂಗ್. ರಿಕ್ವೈರ್ಸ್ ನೋ ಮಾನಿಟ್ರಿಂಗ್. ನಾವು ಯಾವುದೇ ಡ್ರೈನ್ ಇತ್ತು ಅಂದರೆ ನಾವು ಅದನ್ನು ಮಾನಿಟ್ರಿಂಗ್ ಮಾಡಬೇಕಾಗುತ್ತೆ. ಅದರ ಕಲರ್ ಆಗಿರ್ಬೋದು, ಕನ್ಸಿಸ್ಟೆನ್ಸಿ ಆಗಿರ್ಬೋದು ಎಲ್ಲ ನೋಡಬೇಕಾಗುತ್ತೆ. ಸೊ ಇದು ಕೂಡ ರಾಂಗ್. ಸೊ ನಾವಿಲ್ಲಿ ರೈಟ್ ಆನ್ಸರ್ನ ನೋಡೋದಾದರೆ ಆಪ್ಷನ್ ಬಿ ರಿಡ್ಯೂಸ್ ಕಂಟಾಮಿನೇಷನ್ ರಿಸ್ಕ್. ನಾವೇನು ಕ್ಲೋಸ್ಡ್ ಡ್ರೈನ್ ಏನಿದೆ ಇದನ್ನು ಕಂಟಾಮಿನೇಷನ್ ರಿಸ್ಕ್ ಕಡಿಮೆ ಆಗಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ. ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಫೈಂಡಿಂಗ್ ಶುಡ್ ಬಿ ರಿಪೋರ್ಟೆಡ್ ಇಮಿಡಿಯೇಟ್ಲಿ ಇನ್ ಎ ಪೇಷಂಟ್ ವಿತ್ ಎ ಸರ್ಜಿಕಲ್ ಡ್ರೈನ್. ಇಲ್ಲಿ ನೋಡ್ಬೋದು ನಾವು ಪೇಷಂಟ್ಗೆ ಏನಿದೆ ಸರ್ಜಿಕಲ್ ಡ್ರೈನ್ ಇದೆ. ನಾವು ಯಾವ ಫೈಂಡಿಂಗ್ಸ್ನ ನೋಡಿದಾಗ ನಾವು ಇಮಿಡಿಯೇಟ್ಲಿ ನಾವು ರಿಪೋರ್ಟ್ ಮಾಡಬೇಕಂತ ಏನು ಹೇಳಿದೆ. ಸೊ ನಾವಿಲ್ಲಿ ಆಪ್ಷನ್ಸ್ನ ನೋಡೋದಾದರೆ ಇಲ್ಲಿ ಆಪ್ಷನ್ನ ನೋಡೋದಾದರೆ ಸ್ಮಾಲ್ ಅಮೌಂಟ್ ಆಫ್ ಎ ಸೀರಸ್ ಡ್ರೈನ್. ಸೀರಸ್ ಡ್ರೈನ್ ಇದು ಸ್ಮಾಲ್ ಅಮೌಂಟ್ ಇರುತ್ತೆ. ಸೊ ಇದು ನಾರ್ಮಲ್ಲು. ಸೊ ಇದು ಇಮಿಡಿಯೇಟ್ ಇನ್ಫಾರ್ಮ್ ಮಾಡಬೇಕಂತ ಏನಿಲ್ಲ. ಗ್ರ್ಯಾಜುವಲಿ ಡಿಕ್ರೀಸಸ್ ಇನ್ ಎ ಡ್ರೈನೇಜ್. ಇದು ಕೂಡ ನಾರ್ಮಲ್ಲು. ಸೊ ಇದು ಕೂಡ ರೈಟ್ ಆನ್ಸರ್ಗೆ ಬರಲ್ಲ. ಡ್ರೈನ್ ಸೆಕ್ಯೂರಿಟಿ ಎ ಸ್ಕಿನ್. ಸೊ ಡ್ರೈನ್ ಏನಿದೆ ಅದನ್ನು ಸ್ಕಿನ್ಗೆ ಸೆಕ್ಯೂರ್ ಮಾಡಿರ್ತಾರೆ. ಸೊ ಇದು ಕೂಡ ರಾಂಗ್. ನಾವಿಲ್ಲಿ ರೈಟ್ ಆನ್ಸರ್ನ ನೋಡೋದಾದರೆ ಆಪ್ಷನ್ ಸಿ ಸಡನ್ ಇನ್ಕ್ರೀಸ್ ಇನ್ ಎ ಬ್ರೈಟ್ ರೆಡ್ ಡ್ರೈನೇಜ್. ಏಕೆಂದರೆ ಸಡನ್ ಆಗಿ ಬ್ರೈಟ್ ಕಲರ್ ಆಗಿ ಡ್ರೈನ್ ಬರ್ತಾ ಇದೆ ಅಂತಂದ್ರಲ್ಲಿ ಫ್ರೆಶ್ ಬ್ಲೀಡಿಂಗ್ ಇರುತ್ತೆ. ಸೊ ಅದರಿಂದ ನಾವೇನಾಗುತ್ತೆ ಅಂತಂದರೆ ಇಮಿಡಿಯೇಟ್ಲಿ ನಾವು ಸರ್ಜನ್ಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ರೈಟ್ ಆನ್ಸರ್ ಬಂತು ಆಪ್ಷನ್ ಸಿ. ನಾವು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಬಿಫೋರ್ ಎಂಟಿಯಿಂಗ್ ಎ ಜೆ ಪಿ ಡ್ರೈನ್ ದಿ ನರ್ಸ್ ಶುಡ್. ನಾವು ಜೆ ಪಿ ಡ್ರೈನ್ನ ಎಂಟಿ ಮಾಡೋದಕ್ಕಿಂತ ಮೊದಲು ನಾವು ಏನು ಮಾಡಬೇಕಂತೇಳಿ ಇಲ್ಲಿ ನಾವು ಆಪ್ಷನ್ಸ್ನ ನೋಡೋದಾದರೆ ಡಿಸ್ಕನೆಕ್ಟ್ ದಿ ಟ್ಯೂಬಿಂಗ್ಸ್. ನಾವು ಟ್ಯೂಬಿಂಗ್ ಡಿಸ್ಕನೆಕ್ಟ್ ಮಾಡೋ ಅಗತ್ಯ ಇರೋದಿಲ್ಲ. ಕ್ಲ್ಯಾಂಪ್ ದಿ ಟ್ಯೂಬಿಂಗ್ ಪರ್ಮನೆಂಟ್ಲಿ ನಾವು ಕ್ಲ್ಯಾಂಪ್ ಮಾಡೋಕ್ಕಾಗೋದಿಲ್ಲ. ಇರಿಗೇಟ್ ದಿ ಡ್ರೈನ್ ರುಟೀನ್ಲಿ. ನಾವು ಅದು ಡ್ರೈನ್ನ ಇರಿಗೇಟ್ ಮಾಡಬೇಕು ಅನ್ನೋ ಅಗತ್ಯ ಏನಿರೋದಿಲ್ಲ. ನಾವಿಲ್ಲಿ ರೈಟ್ ಆನ್ಸರ್ ನೋಡೋದಾದರೆ ನಾವು ಜೆ ಪಿ ಡ್ರೈನ್ ಏನಿದೆ ಅದನ್ನು ಜಸ್ಟ್ ನಾವು ಕಂಪ್ರೆಸ್ ಮಾಡಬೇಕಾಗುತ್ತೆ ಅಷ್ಟೇ. ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ಆಫ್ಟರ್ ಎಂಟಿಯಿಂಗ್ ಎ ಜೆ ಪಿ ಡ್ರೈನ್ ದಿ ಬಲ್ಬ್ ಶುಡ್ ಬಿ. ಇಲ್ಲೇನು ಮಾಡಿದ್ದೀವಿ ಜೆ ಪಿ ಡ್ರೈನ್ನ ಎಂಟಿ ಮಾಡಾಗಿದೆ. ಎಂಟಿ ಮಾಡಾದ್ಮೇಲೆ ಬಲ್ಬ್ನ ನಾವು ಏನು ಮಾಡಬೇಕಂತೇಳಿ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ನ ನೋಡೋದಾದರೆ ಲೆಫ್ಟ್ ಎಕ್ಸ್ಪ್ಯಾಂಡೆಡ್, ಕಂಪ್ರೆಸ್ಡ್ ಬಿಫೋರ್ ಕ್ಲೋಸಿಂಗ್ ದಿ ಕ್ಯಾಂಪ್, ಫಿಲ್ಲಿಂಗ್ ವಿತ್ ಸ್ಟರೈಲ್ ವಾಟರ್, ಕ್ಲ್ಯಾಂಪ್ಡ್. ಇಲ್ಲಿ ನೋಡ್ಬೋದು ಲೆಫ್ಟ್ ಎಕ್ಸ್ಪ್ಯಾಂಡೆಡ್ ನಾವು ಅದು ಹಾಗೆ ಬಿಡಲಿಕ್ಕಾಗೋದಿಲ್ಲ. ಫಿಲ್ಡ್ ವಿತ್ ಎ ಸ್ಟರೈಲ್ ವಾಟರ್. ನಾವು ಸ್ಟರೈಲ್ ವಾಟರ್ನ ಫಿಲ್ ಮಾಡ್ತು ಅಂದರೆ ಅಲ್ಲೇನು ಡ್ರೈನ್ ಇದೆ ಅಥವಾ ಬ್ಲಡ್ ಆಗಿರ್ಬೋದು ಪಸ್ ಆಗಿರ್ಬೋದು ಅದು ಬಂದು ಕಲೆಕ್ಟ್ ಆಗೋಲ್ಲ. ಸೊ ನಾವು ಸ್ಟರೈಲ್ ವಾಟರ್ ಹಾಕೋಕ್ಕೆ ಬರೋಲ್ಲ. ನಾವು ಕ್ಲ್ಯಾಂಪ್ ಮಾಡ್ತು ಅಂದರೆ ಡ್ರೈನ್ ಕಲೆಕ್ಟ್ ಆಗೋಲ್ಲ. ಸೊ ಕ್ಲ್ಯಾಂಪು ಕೂಡ ಮಾಡೋಂಗಿಲ್ಲ. ನಾವು ಡ್ರೈನ ಒನ್ಸ್ ಎಂಟಿ ಮಾಡಾದಮೇಲೆ ನಾವು ಅದನ್ನು ಕಂಪ್ರೆಸ್ ಬಿಫೋರ್ ಕ್ಲೋಸಿಂಗ್ ದಿ ಕ್ಯಾಪ್. ನಾವಲ್ಲಿ ಏನು ಮಾಡಬೇಕು ಅಂತಂದರೆ ಆ ಜೆ ಪಿ ಡ್ರೈನ್ನ ಕಂಪ್ರೆಸ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂತ ಅಂದರೆ ಆ ಜೆ ಪಿ ಡ್ರೈನ್ದು ಬಾಟಲ್ ಏನಿದೆ ಅದರೊಳಗಡೆ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಡ್ರೈನೇಜ್ ಕಲರ್ ಈಸ್ ಎ ಮೋಸ್ಟ್ ಕನ್ಸರ್ನಿಂಗ್ ಫಾರ್ ಆ್ಯಕ್ಟಿವ್ ಬ್ಲೀಡಿಂಗ್. ಇಲ್ಲಿ ನೋಡ್ಬೋದು ಯಾವ ಡ್ರೈನೇಜ್ ಕಲ್ಲರ್ ಆ್ಯಕ್ಟಿವ್ ಬ್ಲೀಡ್ ಆಗಿರುತ್ತೆ ಅಂತೇಳಿ ನಾವು ಅಬ್ಸರ್ವ್ ಮಾಡಬೇಕು ಅಂತೇಳಿ. ಸೊ ನಾವಿಲ್ಲಿ ಆಪ್ಷನ್ಸ್ ನೋಡೋದಾದರೆ ಕ್ಲಿಯರ್ ಆಗಿದ್ದರೆ ಪೇಲೆ ಯೆಲ್ಲೋ, ಬ್ರೈಟ್ ರೆಡ್, ಲೈಟ್ ಸೀರಸ್. ಸೊ ಕ್ಲಿಯರ್ ಇತ್ತು ಅಂತಂದರೆ ಅದರಲ್ಲಿ ಫ್ರೆಶ್ ಬ್ಲೀಡಿಂಗ್ ಆಗ್ತಾಯಿದೆ ಅಂತೇನಲ್ಲ. ಪೇಲೆ ಎಲ್ಲೇ ಇದ್ದರೂ ಕೂಡ ಅದು ಏನೋ ಇನ್ಫೆಕ್ಷನ್ ಈ ಥರ ಇದೆ ಅಂತೇಳಿ. ಲೈಟ್ ಸೀರಸ್ ಇತ್ತು ಅಂತಂದರೆ ಇದೊಂದು ನಾರ್ಮಲ್ಲು.
ಇಲ್ಲೇನು ಬ್ರೈಟ್ ರೆಡ್ ಇದೆ, ಬ್ರೈಟ್ ರೆಡ್ ಬಂದಿದ್ದು ಆ್ಯಕ್ಟಿವ್ ಬ್ಲೀಡ್ನ ನಮಗೆ ತೋರಿಸುತ್ತೆ. ಸೊ ರೈಟ್ ಆನ್ಸರ್ ಬಂದು ಬ್ರೈಟ್ ರೆಡ್. ಬ್ರೈಟ್ ರೆಡ್ ಬರುವಾಗ ನಾವು ಯಾರು ಹೆಲ್ತ್ ಕೇರ್ ಪ್ರೊವೈಡರ್ಸ್ ಇರ್ತಾರೆ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಥಿಕ್ ಫ್ಯೂಯಲ್ ಸ್ಮೆಲ್ಲಿಂಗ್ ಡ್ರೈನೇಜ್ ಇಸ್ ಮೋಸ್ಟ್ ಸಜೆಸ್ಟಿವ್. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ತಿಕ್ಕಿದೆ ಹಾಗೆ ಫ್ಯೂಯಲ್ ಸ್ಮೆಲ್ಲು ಡ್ರೈನೇಜಿಂದ ಬರ್ತಾ ಇದೆ. ಇದು ನಮಗೆ ಏನನ್ನು ತೋರಿಸುತ್ತೆ ಅಂತೇಳಿ ನಾವಿಲ್ಲಿ ಆಪ್ಷನ್ಸ್ ನೋಡೋದಾದರೆ ನಾರ್ಮಲ್ ಹೀಲಿಂಗ್, ಇನ್ಫೆಕ್ಷನ್, ಡಿಹೈಡ್ರೇಷನ್, ಸಿರೋಮಾ. ಸೊ ಇಲ್ಲಿ ಇದು ಫ್ಯೂಯಲ್ ಸ್ಮೆಲ್ಲಿಂಗ್ ಇತ್ತು ಅಂದರೆ ಇದು ನಾರ್ಮಲ್ ಹೀಲಿಂಗ್ ಅಲ್ಲ, ಡಿಹೈಡ್ರೇಷನ್ ಕೂಡ ಅಲ್ಲ, ಸಿರೋಮಾ ಕೂಡ ಅಲ್ಲ. ಥಿಕ್ ಫ್ಯೂಯಲ್ ಸ್ಮೆಲ್ಲಿಂಗ್ ಆಗಿರ್ಬೋದು ಅಥವಾ ಪುರುಲೆಂಟು ಈ ಥರದ್ದೆಲ್ಲ ಏನಿದೆ ಇದು ಬಂದು ಇನ್ಫೆಕ್ಷನ್ ಆದಾಗ ಬರುವಂಥದ್ದು. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ, ಇನ್ಫೆಕ್ಷನ್. ನಾವು ನೆಕ್ಸ್ಟ್ ಕ್ವಶನ್ ಬಂದು ಎ ಸರ್ಜಿಕಲ್ ಡ್ರೈನ್ ಶುಡ್ ಬಿ ಪೊಸಿಷನ್ಡ್. ಇಲ್ಲಿ ನೋಡ್ಬೋದು ಸರ್ಜಿಕಲ್ ಡ್ರೈನ್ ಏನಿದೆ ಇದನ್ನು ನಾವು ಯಾವ ರೀತಿ ಪೊಸಿಷನ್ ಮಾಡಬೇಕು ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ನಾವು ಆನ್ಸರ್ನ ನೋಡೋದಾದರೆ ಎಬೋವ್ ದಿ ಸರ್ಜಿಕಲ್ ಸೈಟ್ ವೆನ್ ಎವರ್ ಇಸ್ ಪಾಸಿಬಲ್. ಇಲ್ಲೇನಂತ ಕೊಟ್ಟಿದ್ದಾರೆ, ಎಬೋವ್ ದಿ ಸರ್ಜಿಕಲ್ ಸೈಟ್ ಅಂತ ಇದೆ. ಸೊ ಇದು ಬಂದು ರಾಂಗ್. ಅಂಡರ್ ದಿ ಪೇಷಂಟ್ ಬಾಡಿ ಅಂಡರ್ ನಾವು ಹಾಕ್ಲಿಕ್ಕೆ ಬರೋದಿಲ್ಲ. ಡಿಸ್ಕನೆಕ್ಟೆಡ್ ಡ್ಯೂರಿಂಗ್ ಆಂಬುಲೇಷನ್, ಪೇಷಂಟು ಮೂವ್ ಮಾಡುವಾಗ ಅದನ್ನು ಡಿಸ್ಕನೆಕ್ಟ್ ಮಾಡಬೇಕಂತ ಕೊಟ್ಟಿದ್ದಾರೆ. ನಾವು ಅದನ್ನು ಸರ್ಜಿಕಲ್ ಡ್ರೈನ್ನ ಡಿಸ್ಕನೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ನಾವಿಲ್ಲಿ ರೈಟ್ ಆನ್ಸರ್ನ ನೋಡೋದಾದರೆ ಡಿಪೆಂಡೆಂಟ್ ಟು ಫೆಸಿಲಿಟೇಟ್ ಡ್ರೈನೇಜ್. ಯಾಕೆಂತಂದರೆ ಕೆಲವೊಂದು ಗ್ರಾವಿಟಿ ಮುಖಾಂತರ ಅದು ಡ್ರೈನ್ ಬರೋದ್ರಿಂದ ನಾವು ಅದನ್ನು ಗ್ರಾವಿಟಿ ಮುಖಾಂತರ ಬರಲಿಕ್ಕೆ ಪೇಷಂಟ್ ಏನು ಸರ್ಜಿಕಲ್ ಸೈಟ್ ಇದೆ ಅದರಿಂದ ಕೆಳಗಡೆ ಆದಾಗಿಟ್ಟು ನಾವು ಡ್ರೈನ್ ಬರಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು ದಿ ನರ್ಸ್ ಶುಡ್ ಡಾಕ್ಯುಮೆಂಟ್ ಡ್ರೈನ್ ಔಟ್ಪುಟ್. ನರ್ಸ್ ಏನು ಮಾಡಬೇಕು, ಡ್ರೈನ್ ಔಟ್ಪುಟ್ನ ಹೇಗೆ ಡಾಕ್ಯುಮೆಂಟ್ ಮಾಡಬೇಕು ಅನ್ನೋದನ್ನ ಕೇಳಿದ್ದಾರೆ. ಇಲ್ಲಿ ನಾವು ಆಪ್ಷನ್ಸ್ ನೋಡೋದಾದರೆ ಓನ್ಲಿ ಒನ್ಸ್ ಬಿಫೋರ್ ಡಿಸ್ಚಾರ್ಜ್ ಆಗೋದಕ್ಕಿಂತ ಮೊದಲು ಒಂದು ಬಾರಿ ಡಾಕ್ಯುಮೆಂಟ್ ಮಾಡಿದ್ರೆ ಸಾಕು ಅಂತ. ಸೊ ಇದು ರಾಂಗು. ಓನ್ಲಿ ವೆನ್ ಪೇಷಂಟ್ ಕಂಪ್ಲೇಂಟ್ ಮಾಡಿದಾಗ ನಾವು ಡಾಕ್ಯುಮೆಂಟ್ ಮಾಡಿದ್ರೆ ಸಾಕು ಅಂತ ಕೊಟ್ಟಿದ್ದಾರೆ. ಇದು ಕೂಡ ರಾಂಗು. ಓನ್ಲಿ ಇಫ್ ದಿ ಔಟ್ಪುಟ್ ಇಸ್ ಬ್ಲಡ್ಡಿ, ಡ್ರೈನಲ್ಲಿ ಬ್ಲಡ್ ಬಂದರೆ ಮಾತ್ರ ಡಾಕ್ಯುಮೆಂಟ್ ಮಾಡಬೇಕಂತ ಕೊಟ್ಟಿದ್ದಾರೆ. ಇದು ಕೂಡ ರಾಂಗು. ನಾವಿಲ್ಲಿ ರೈಟ್ ಆನ್ಸರ್ ನೋಡೋದಾದರೆ ಅಕಾರ್ಡಿಂಗ್ ಟು ಫೆಸಿಲಿಟೀಸ್ ಪ್ರೋಟೋಕಾಲ್. ಹೌದು, ಫೆಸಿಲಿಟೀಸ್ ಪ್ರೋಟೋಕಾಲ್ ಏನಿದೆ ಅದ್ರ ಮುಖಾಂತರ ನಾವು ಡಾಕ್ಯುಮೆಂಟ್ ಮಾಡಬೇಕಾಗುತ್ತೆ. ಇನ್ಕ್ಲೂಡಿಂಗ್ ಅಮೌಂಟ್, ಎಷ್ಟು ಡ್ರೈನ್ ಬರ್ತಾ ಇದೆ ಮತ್ತು ಅದು ಯಾವ ರೀತಿ ಇದೆ ಅನ್ನೋದನ್ನ ನಾವು ಡಾಕ್ಯುಮೆಂಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಯಾವ ಕಲರ್ ಇದೆ, ಕನ್ಸಿಸ್ಟೆನ್ಸಿ ಅಥವಾ ಏನಾದರೂ ಸ್ಮೆಲ್ ಬರ್ತಿದೆಯಾ, ಈ ಥರದನ್ನು ನಾವು ಡಾಕ್ಯುಮೆಂಟ್ ಮಾಡಬೇಕಾಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ, ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅನ್ ಆ್ಯಕ್ಟಿವ್ ಡ್ರೈನ್. ಇಲ್ಲಿ ಯಾವುದು ಆ್ಯಕ್ಟಿವ್ ಡ್ರೈನ್ಗೆ ಎಕ್ಸಾಂಪಲ್ ಅಂತ ಹೇಳಿ ಕೇಳಿದ್ದಾರೆ. ಸೊ ನಾವಿಲ್ಲಿ ನೋಡೋದಾದರೆ ಪಿನ್ರೋಸ್ ಡ್ರೈನ್, ಜಾಕ್ಸನ್ ಪಾರ್ಕ್ ಡ್ರೈನ್, ಗಾಸ್ವಿಕ್, ಪ್ಯಾಸಿವ್ ರಬ್ಬರ್ ಸ್ಟ್ರಿಪ್ಸ್. ಸೊ ಇಲ್ಲಿ ನಾವು ನೋಡೋದಾದರೆ ಪಿನ್ರೋಸ್ ಬಂದು ಇದು ಪ್ಯಾಸಿವ್ ಡ್ರೈನ್, ಗಾಜ್ ರಬ್ಬರ್ ಸ್ಟ್ರಿಪ್ ಇದೆಲ್ಲ ಪ್ಯಾಸಿವ್ ಡ್ರೈನ್ ಆಗ್ತದೆ. ಜಾಕ್ಸನ್ ಪಾರ್ಕ್ ಬಂದು ಇದು ಬಲ್ಬ್ ರೀತಿ ಬರೋದ್ರಿಂದ ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ, JP ಡ್ರೈನ್. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ದಿ ಮೇಜರ್ ಅಡ್ವಾಂಟೇಜ್ ಆಫ್ ಅನ್ ಕ್ಲೋಸ್ಡ್ ಡ್ರೈನ್ ಓವರ್ ಓಪನ್ ಡ್ರೈನ್. ಇಲ್ಲೇನು ಕೇಳಿದ್ದಾರೆ, ಓಪನ್ ಡ್ರೈನ್ಗಿಂತ ಕ್ಲೋಸ್ಡ್ ಡ್ರೈನು ಏನಕ್ಕೆ ತುಂಬ ಮುಖ್ಯ ಅಥವಾ ಇದ್ರದ್ದು ಏನು ಅಡ್ವಾಂಟೇಜ್ ಅಂತ ಕೇಳಿದ್ದಾರೆ. ಸೊ ನಾವು ಇದು ಕ್ಲೋಸ್ಡ್ ಡ್ರೈನ್ದು ಏನು ಅಡ್ವಾಂಟೇಜ್ ಇದೆ ನೋಡೋದಾದರೆ ಇಲ್ಲಿ ನೋಡ್ಬೋದು, ಇಟ್ ಕೆನಾಟ್ ಬಿಕಮ್ ಬ್ಲಾಕ್ಡ್. ಇದು ಕ್ಲೋಸ್ಡ್ ಡ್ರೈನ್ ಏನಿದೆ ಇದು ಬ್ಲಾಕೇ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಟ್ಯೂಬಿಂಗ್ಸ್ ಇರುತ್ತೆ, ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಇಟ್ ನೆವರ್ ರಿಕ್ವೈರ್ಸ್ ಎಂಪ್ಟಿಂಗ್. ಡ್ರೈನು ಅದು ಎಷ್ಟು ಬೇಗ ಫಿಲ್ ಆಗುತ್ತೆ ಅಥವಾ ನಾವು ಅವರ್ಲಿ ಅಥವಾ ಡೈಲಿ ಈ ಥರ ಮಾಡುವಾಗ ನಾವು ಅದನ್ನು ಎಂಪ್ಟಿ ಮಾಡಬೇಕಾಗುತ್ತೆ. ಸೊ ಆಪ್ಷನ್ ಸಿ ಕೂಡ ರಾಂಗು. ಇಟ್ ಡಸ್ ನಾಟ್ ರಿಕ್ವೈರ್ಡ್ ಫಿಕ್ಸೇಷನ್ ಮಾಡಲಿಲ್ಲ ಅಂತಂದ್ರೆ ಅದು ಸರ್ಜಿಕಲ್ ಸೈಟಿಂದ ಹೊರಗಡೆ ಬರುತ್ತೆ. ಅದರಿಂದ ನಾವು ಅದು ಫಿಕ್ಸೇಷನ್ ಮಾಡಬೇಕು. ಹಾಗೆ ಆ ಟ್ಯೂಬ್ನ ತಂದು ನಾವು ಬೆಡ್ಡಲ್ಲಿ ಕೂಡ ಫಿಕ್ಸ್ ಮಾಡಬೇಕು. ಇಲ್ಲ ಅಂತಂದರೆ ಅದು ಫುಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಕೂಡ ರಾಂಗ್. ಇಲ್ಲಿ ನಾವು ರೈಟ್ ಆನ್ಸರ್ನ ನೋಡೋದಾದರೆ ಆಪ್ಷನ್ ಬಿ, ಇಟ್ ಡಿಕ್ರೀಸಸ್ ಎನ್ವೈರ್ನಮೆಂಟಲ್ ಕಂಟಾಮಿನೇಷನ್.
ಇದರಿಂದ ಏನಂತಂದರೆ ಎನ್ವೈರ್ನಮೆಂಟಲ್ ಕಂಟಾಮಿನೇಷನ್ ಆಗೋದನ್ನ ಇದು ತಡೆಗಟ್ಟುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ರೈಟ್ ಆನ್ಸರ್. ನಾವು ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ವಾಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ನರ್ಸಿಂಗ್ ಆಕ್ಷನ್ ಇಫ್ ಡ್ರೈನ್ ಬಿಕಮ್ ಆಕ್ಸಿಡೆಂಟ್ಲಿ ಡಿಸ್ಲಾಡ್ಜ್? ಇಲ್ಲಿ ನೋಡ್ಬೋದು, ಡ್ರೈನು ಆಕ್ಸಿಡೆಂಟ್ಲಿ ಬೈ ಮಿಸ್ಟೇಕ್ಲಿ ಏನಾದರೂ ಡ್ರೈನು ಡಿಸ್ಕನೆಕ್ಟ್ ಆದರೆ ಏನು ಮಾಡಬೇಕು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ನಾವು ಆಪ್ಷನ್ಸ್ನ ನೋಡೋದಾದರೆ ಪುಷ್ ಇಟ್ ಬ್ಯಾಕ್ ಇನ್ ಟು ವೂಂಡ್. ಡ್ರೈನ್ ಹೊರಗಡೆ ಬತ್ತು ಅಂದ್ಬಿಟ್ಟು ನಾವು ತಕ್ಷಣ ಅದನ್ನು ಒಳಗಡೆ ಪುಷ್ ಮಾಡಲಿಕ್ಕಾಗಲ್ಲ. ಸೊ ರಾಂಗ್. ಇಗ್ನೋರ್ ಇಟ್. ಸೊ ಇಗ್ನೋರ್ ಮಾಡದೇ ಇರೋಕ್ಕಾಗಲ್ಲ. ಸೊ ಯಾಕೆಂದ್ರೆ ಆ ಥರ ಆಯಿತು ಅಂದರೆ ಹೆಲ್ತ್ ಕೇರ್ ಪ್ರೊವೈಡರ್ಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಕಟ್ ದಿ ರಿಮೈನಿಂಗ್ ಏನಿದೆ ಅದನ್ನು ಕಟ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಸೊ ಆ ಥರ ಕಟ್ ಮಾಡ್ಲಿಕ್ಕೆ ಬರೋಲ್ಲ. ನಾವಿಲ್ಲಿ ರೈಟ್ ಆನ್ಸರ್ನ ನೋಡೋದಾದರೆ ಕವರ್ ದಿ ಸೈಟ್ ವಿತ್ ಅಪ್ರೋಪ್ರಿಯೇಟ್ ಸ್ಟರೈಲ್ ಡ್ರೆಸ್ಸಿಂಗ್ ಆ್ಯಂಡ್ ನೋಟಿಫೈ ದಿ ಸರ್ಜಿಕಲ್ ಟೀಮ್. ಆ ಪಾರ್ಟ್ ಏನಿದೆ ನಾವಲ್ಲಿ ಇಮಿಡಿಯೇಟ್ಲಿ ನಾವೊಂದು ಸ್ಟರೈಲ್ ಡ್ರೆಸ್ಸಿಂಗ್ನ ಮಾಡಿಬಿಟ್ಟು ಯಾರು ಸರ್ಜಿಕಲ್ ಅಥವಾ ಸರ್ಜರಿ ಟೀಮ್ ಇರುತ್ತೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಬಂದು ಎ ಡ್ರೈನ್ ದಟ್ ಸಡನ್ಲಿ ಸ್ಟಾಪ್ ಪ್ರೊಡ್ಯೂಸಿಂಗ್ ಫ್ಲೂಯಿಡ್ ಮೇ ಇಂಡಿಕೇಟ್. ಇಲ್ಲಿ ಏನಾಗ್ತಾಯಿದೆ ಅಂತಂದರೆ ಇಲ್ಲಿ ಡ್ರೈನ್ ಇದೆ, ಆ ಡ್ರೈನು ಸಡನ್ನಾಗಿ ಸ್ಟಾಪ್ ಆಗಿಬಿಟ್ಟಿದೆ. ಸ್ಟಾಪ್ ಪ್ರೊಡ್ಯೂಸಿಂಗ್ ಫ್ಲೂಯಿಡ್, ಏನು ಫ್ಲೂಯಿಡ್ ಬರುತ್ತೆ ಅದು ಸಡನ್ನಾಗಿ ಸ್ಟಾಪ್ ಆಗಿಬಿಟ್ಟಿದೆ. ಇದರಿಂದ ನಾವು ಏನು ಇಂಡಿಕೇಟ್ ಮಾಡುತ್ತೆ ಅಂತೇಳಿ ಕ್ವಶನ್ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಆಪ್ಷನ್ಸ್ ನೋಡೋದಾದರೆ ಆಲ್ವೇಸ್ ನಾರ್ಮಲ್ ರಿಕವರಿ. ಸಡನ್ನಾಗಿ ಸ್ಟಾಪ್ ಆದರೆ ಇದು ನಾರ್ಮಲ್ ರಿಕವರಿ ಅಲ್ಲ, ಯಾಕೆಂದರೆ ಗ್ರ್ಯಾಜುವಲಿ ಸ್ಟಾಪ್ ಆಗಬೇಕು. ಸೊ ಇದು ಬಂದು ರಾಂಗ್ ಆನ್ಸರ್. ಇನ್ಕ್ರೀಸ್ಡ್ ಕಿಡ್ನಿ ಫಂಕ್ಷನ್, ಸಡನ್ನಾಗಿ ಸ್ಟಾಪ್ ಆಗೋದ್ರಿಂದ ಇನ್ಕ್ರೀಸ್ ಕಿಡ್ನಿ ಫಂಕ್ಷನ್ ಆಗಲ್ಲ. ಸೊ ರಾಂಗ್. ಇಂಪ್ರೂವ್ ಹ್ಯಾಪಿಟೇಟ್, ಸೊ ಇದು ಕೂಡ ರಾಂಗ್. ನಾವಿಲ್ಲಿ ರೈಟ್ ಆನ್ಸರ್ ನೋಡೋದಾದರೆ ಸಡನ್ನಾಗಿ ಸ್ಟಾಪ್ ಆಯಿತು ಅಂತಂದರೆ ಪಾಸಿಬಲ್ ಅಬ್ಸ್ಟ್ರಕ್ಷನ್ ಆರ್ ಕಿಂಕಿಂಗ್. ಏನಾದರೂ ಕಿಂಕ್ ಆದಾಗ ಅಥವಾ ಏನಾದರೂ ಬ್ಲಡ್ ಕ್ಲಾಟ್ ಈ ಥರದ್ದು ಏನಾದರೂ ಬಂದಲ್ಲಿ ಅಬ್ಸ್ಟ್ರಕ್ಷನ್ ಆಗಿ ಅಲ್ಲಿ ಸ್ಟಾಪ್ ಆಗಿರುತ್ತೆ. ಸೊ ಅದರಿಂದ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ಆ ಟೈಮಲ್ಲಿ ನಾವು ಅಲ್ಲಿ ಏನು ಫುಲ್ ಟ್ಯೂಬಿಂಗ್ಸ್ ಇದೆ ಆ ಟ್ಯೂಬಿಂಗ್ಸ್ನ ನಾವು ಅಬ್ಸರ್ವ್ ಮಾಡಬೇಕು, ಎಲ್ಲಾದರೂ ಕಿಂಕ್ ಆಗಿದೆಯಾ ಅಂತೇಳಿ. ಆ ಥರದ್ದು ಏನೂ ನಮ್ಗೆ ಕಾಣಿಸಿಲ್ಲ ಅಥವಾ ಒಳಗಡೆ ಏನಾದರೂ ಕ್ಲಾಟಾಗಿ ಬ್ಲಾಕ್ ಆಗಿದೆ ಈ ಥರದ್ದು ಏನಾದರೂ ಇತ್ತು ಅಂದರೆ ಇಮಿಡಿಯೇಟ್ಲಿ ನಾವು ಸರ್ಜನ್ಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಆ್ಯಕ್ಷನ್ ಹೆಲ್ಪ್ ಪ್ರಿವೆಂಟ್ ಆಕ್ಸಿಡೆಂಟಲ್ ಪುಲ್ಲಿಂಗ್ ಆಫ್ ಡ್ರೈನ್. ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಆಕ್ಸಿಡೆಂಟ್ಲಿ ಪುಲ್ಲಿಂಗ್ ಆಗುವಂಥ ಡ್ರೈನ್ನ ನಾವು ಹೇಗೆ ತಡೆಗಟ್ಬೋದು ಪ್ರಿವೆಂಟ್. ಇಲ್ಲಿ ಆಪ್ಷನ್ ನೋಡೋದಾದರೆ ಲೀವ್ ಟ್ಯೂಬಿಂಗ್ಸ್ ಲೂಸ್ಲಿ. ನಾವು ಟ್ಯೂಬ್ನ ಲೂಸ್ ಆಗಿಬಿಟ್ರೆ ನಾವು ಆಕ್ಸಿಡೆಂಟ್ಲಿ ಪುಲ್ ಆಗೋದನ್ನ ತಡೆಗಟ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್. ಪ್ಲೇಸ್ ದಿ ಟ್ಯೂಬಿಂಗ್ ಅಂಡರ್ ದಿ ಪೇಷಂಟ್ ಅಂಡರ್ ಟ್ಯೂಬಿಂಗ್ ಹಾಕಿ ಕೊಟ್ಟಿದ್ದಾರೆ. ರಾಂಗ್. ಡಿಸ್ಕನೆಕ್ಟೆಡ್ ಡ್ಯೂರಿಂಗ್ ಮೂಮೆಂಟ್. ಸೊ ಮೂಮೆಂಟ್ ಮಾಡುವಾಗ ನಾವು ಡಿಸ್ಕನೆಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಸೆಕ್ಯೂರ್ ದಿ ಡ್ರೈನ್ ಅಪ್ರೋಪ್ರಿಯೇಟ್ಲಿ. ನಾವು ಡ್ರೈನ್ನ ಸರಿಯಾಗಿ ಸೆಕ್ಯೂರ್ ಮಾಡೋದ್ರಿಂದ ಆಕ್ಸಿಡೆಂಟ್ಲಿ ಪುಲ್ಲಿಂಗ್ ಆಗೋದನ್ನ ನಾವು ತಡೆಗಟ್ಬೋದು. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು ಎ ಟಿ ಟ್ಯೂಬ್ ಈಸ್ ಕಾಮನ್ಲಿ ಯೂಸ್ಡ್ ಆಫ್ಟರ್. ಟಿ ಟ್ಯೂಬನ್ನು ಯಾವ ಸರ್ಜರಿಗೆ ಯೂಸ್ ಮಾಡ್ತಾರೆ ಅನ್ನೋದು ರೀತಿ ಕೇಳಿದ್ದಾರೆ. ಇದು ಟಿ ಟ್ಯೂಬ್. ಸೊ ಇದರಲ್ಲಿ ನಾವು ಆಪ್ಷನ್ಸ್ನ ನೋಡೋದಾದರೆ ಥೈರಾಯ್ಡೆಕ್ಟಮಿ, ಕಾಮನ್ ಬೈಲ್ ಡಕ್ಟ್ ಸರ್ಜರಿ, ಅಪೆಂಡೆಕ್ಟಮಿ, ಕ್ಯಾಟ್ರಾಕ್ಟ್ ಸರ್ಜರಿ. ನಾವಿಲ್ಲಿ ನೋಡೋದಾದರೆ ಥೈರಾಯ್ಡ್ ಸರ್ಜರಿಗೆ ಯೂಶುವಲಿ ರೋಮೋವ್ಯಾಕ್ ಅಥವಾ ಜೆ ಪಿ ಡ್ರೈನ್ನ ಯೂಸ್ ಮಾಡ್ತಾರೆ. ಅಪೆಂಡೆಕ್ಟಮಿಗೆ ಏನೇ ಯೂಸ್ ಮಾಡೋದಿಲ್ಲ. ಹಾಗೆ ಕ್ಯಾಟ್ರಾಕ್ಟ್ ಇದು ಐ ಸರ್ಜರಿ ಇರುತ್ತೆ, ಇದಕ್ಕೆ ಯಾವುದೇ ರೀತಿ ಡ್ರೈನ್ ಯೂಸ್ ಮಾಡೋದಿಲ್ಲ. ಸೊ ನಾವಿಲ್ಲಿ ನೋಡೋದಾದರೆ ಆಪ್ಷನ್ ಬಿ ಕಾಮನ್ ಬೈಲ್ ಡಕ್ಟ್ ಸರ್ಜರಿ ಏನಿದೆ ಅಲ್ಲಿಗೆ ಬಂದು ಟಿ ಟ್ಯೂಬನ್ನು ಯೂಸ್ ಮಾಡ್ತಾರೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ದಿ ಡ್ರೈನೇಜ್ ಫ್ರಮ್ ಎ ಟಿ ಟ್ಯೂಬ್ ಈಸ್ ಪ್ರೈಮರಿಲಿ. ಟಿ ಟ್ಯೂಬ್ನಿಂದ ಏನು ಪ್ರೈಮರಿಲಿ ಡ್ರೈನೇಜ್ ಬರುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಆಪ್ಷನ್ಸ್ನ ನೋಡೋದಾದರೆ ಯೂರಿನ್, ಬೈಲ್, CSF, ಸಲೈವಾ. ಸೊ ಟ್ಯೂಬ್ ಹಾಕೋದ್ರಿಂದ ಇದರಿಂದ ಬರುವಂಥದ್ದು ಬೈಲ್. ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ಬೈಲ್. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಟೈಪ್ ಆಫ್ ಡ್ರೈನೇಜ್ ಇಸ್ ಜನರಲಿ ಎಕ್ಸ್ಪೆಕ್ಟೆಡ್ ಇಮಿಡಿಯೇಟ್ಲಿ ಆಫ್ಟರ್ ಸಮ್ ಸರ್ಜರೀಸ್. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಸರ್ಜರಿ ಆದ ನಂತರ ನಾವು ಇಮಿಡಿಯೇಟ್ಲಿ ನಾವು ಯಾವ ರೀತಿ ಡ್ರೈನೇಜ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ನಾವಿಲ್ಲಿ ಆಪ್ಷನ್ಸ್ನ ನೋಡೋದಾದರೆ ಪುರುಲೆಂಟ್ ಡ್ರೈನೇಜ್.
ಪುರುಲೆಂಟ್ ಡ್ರೈನೇಜ್ ಏನಿದೆ ಇದು ಇನ್ಫೆಕ್ಷನ್ ಈ ಥರ ಏನಾದರೂ ಆದಾಗ ಬರುವಂಥದ್ದು. ಫ್ಯೂಲ್ ಸ್ಮೆಲ್ಲಿಂಗ್ ಡ್ರೈನೇಜ್ ಇದು ಕೂಡ ಇನ್ಫೆಕ್ಷನ್ಗೆ ಸಂಬಂಧಪಟ್ಟದ್ದು. ಥಿಕ್ ಗ್ರೀನ್ ಪಸ್ ಇದು ಕೂಡ ಇನ್ಫೆಕ್ಷನ್ ಆದಾಗ ಬರುವಂಥದ್ದು. ಸೊ ನಾವಿಲ್ಲಿ ರೈಟ್ ಆನ್ಸರ್ನ ನೋಡೋದಾದರೆ ಸ್ಮಾಲ್ ಅಮೌಂಟ್ ಆಫ್ ಸೀರೋ ಸ್ಯಾಂಗ್ವಿನಿಯಸ್ ಡ್ರೈನೇಜ್. ಏಕೆಂದರೆ ಸರ್ಜರಿ ಆದಾಗ ಇಮಿಡಿಯೇಟ್ಲಿ ಏನಂತಂದರೆ ಒಂದು ಸೀರಸ್ ಯೆಲ್ಲೋ ಕಲರ್ ಆದಾಗಿರುತ್ತೆ, ಅದ್ರ ಜೊತೆ ಸೀರೋ ಸ್ಯಾಂಗ್ವಿನಸ್ ಅಂತಂದರೆ ಸ್ವಲ್ಪ ಬ್ಲಡ್ ಕೂಡ ಮಿಕ್ಸ್ ಆಗಿ ಬರುವಂಥದ್ದನ್ನು ಸೀರೋ ಸ್ಯಾಂಗ್ವಿನಸ್ ಅಂತ ಹೇಳ್ತೀವಿ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದು ಸೀರಸ್ ಡ್ರೈನೇಜ್ ಇಸ್ ಟೈಪಿಕಲಿ ಏನಂತ ಕೇಳಿದ್ದಾರೆ. ಸೀರಸ್ ಡ್ರೈನೇಜು ಹೇಗಿರುತ್ತೆ ಅನ್ನೋ ರೀತಿ ಕ್ವಶನ್ ಇದೆ. ನಾವು ಇದಕ್ಕೆ ಆಪ್ಷನ್ಸ್ನ ನೋಡೋದಾದರೆ ಥಿಕ್ ಆ್ಯಂಡ್ ಗ್ರೀನ್, ಕ್ಲಿಯರ್ ಟು ಪೇಲೆ ಯೆಲ್ಲೋ, ಬ್ರೈಟ್ ರೆಡ್, ಬ್ಲ್ಯಾಕ್ ಆ್ಯಂಡ್ ಚೆರಿ. ಇದರಲ್ಲಿ ನಾವು ರೈಟ್ ಆನ್ಸರ್ನ ನೋಡೋದಾದರೆ ಕ್ಲಿಯರ್ ಟು ಪೇಲೆ ಯೆಲ್ಲೋ. ಸೀರಸ್ ಡ್ರೈನೇಜ್ ಹೇಗಿರುತ್ತೆ ಅಂತಂದರೆ ಒಂದು ಕ್ಲಿಯರ್ ಇರುತ್ತೆ ಅಥವಾ ಸ್ವಲ್ಪ ಪೇಲೆ ಯೆಲ್ಲೋ ಹಳದಿ ಕಲರ್ ಆಗಿ ಇರುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು ಸೀರೋ ಸ್ಯಾಂಗ್ವಿನಸ್ ಡ್ರೈನೇಜ್ ಕಂಟೈನ್. ಇಲ್ಲೇನಿದೆ ಸೀರೋ ಸ್ಯಾಂಗ್ವಿನಸ್ ಡ್ರೈನೇಜು ಏನನ್ನ ಒಳಗೊಂಡಿದೆ ಅಂತ ಈಗ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಾಗಿದೆ. ಇದರಲ್ಲಿ ಓನ್ಲಿ ಪಸ್ ರಾಂಗ್, ಓನ್ಲಿ ರಾಂಗ್. ಸೊ ರೈಟ್ ಆನ್ಸರ್ ಬಂದು ಸೀರಮ್ ಆ್ಯಂಡ್ ಸ್ಮಾಲ್ ಅಮೌಂಟ್ ಆಫ್ ಬ್ಲಡ್. ಸೀರಮ್ ಮತ್ತು ಬ್ಲಡ್ ಇರೋದನ್ನ ಸೀರೋ ಸ್ಯಾಂಗ್ವಿನಸ್ ಅಂತೇಳಿ ಕರಿತೀವಿ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಡ್ರೈನೇಜ್ ಇಸ್ ಮೋಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಸ್. ಇಲ್ಲಿ ನಾವು ಆಪ್ಷನ್ಸ್ ನೋಡ್ಬೋದು ಪುರುಲೆಂಟ್, ಸೀರಸ್, ಸೀರೋ ಸ್ಯಾಂಗ್ವಿನಸ್, ಕ್ಲಿಯರ್. ಇಲ್ಲೇನು ಕೇಳಿದ್ದಾರೆ ಪಸ್ ಇದೆ ಅಂತ ಕೇಳುವಾಗ ಇಲ್ಲಿ ನೋಡ್ಬೋದು ಸೀರಸ್ ಬಂದು ನಾರ್ಮಲ್ ಇರುತ್ತೆ, ಸೊ ರಾಂಗ್ ಆನ್ಸರ್. ಸೀರೋ ಸ್ಯಾಂಗ್ವಿನಸ್ ಬಂದು ಕೂಡ ನಾರ್ಮಲ್ ಇರುತ್ತೆ, ರಾಂಗ್ ಆನ್ಸರ್. ಕ್ಲಿಯರ್ ಕೂಡ ನಾರ್ಮಲ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಆಪ್ಷನ್ ಎ ಬಂದು ಪುರುಲೆಂಟ್ ಈ ಥರದ್ದಿರೋ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಇದು ಪಸ್ ಆಗಿದೆ ಅಂತ ಹೇಳರ್ಥ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಎ. ಯಾರೆಲ್ಲ ಸರ್ಜಿಕಲ್ ಡ್ರೈನ್ನ ಥಿಯರಿ ಪಾರ್ಟ್ನ ನೋಡ್ದೇ ಡೈರೆಕ್ಟ್ MCQನ ನೋಡಿ MCQ ಯಾವುದೋ ಅಷ್ಟು ಗೊತ್ತಾಗ್ತಾ ಇಲ್ಲ ಅನ್ನೋದಿದ್ರೆ ಸರ್ಜಿಕಲ್ ಡ್ರೈನ್ದು ಥಿಯರಿ ಕ್ಲಾಸು ಇನ್ನೊಂದು ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಲಾಸ್ಟ್ ಅದ್ರ ಲಿಂಕ್ ಕೊಡ್ತೇನೆ, ಆ ಲಿಂಕ್ ಮುಖಾಂತರ ನೀವು ಕಂಪ್ಲೀಟ್ ಥಿಯರಿ ಪಾರ್ಟ್ನ ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ಬಂದು ವೆನ್ ಮೆಜರಿಂಗ್ ಎ ಡ್ರೈನ್ ಔಟ್ಪುಟ್ ದಿ ನರ್ಸ್ ಶುಡ್. ಏನಂತಂದರೆ ನಾವು ಡ್ರೈನ್ನ ಮೆಜರ್ ಮಾಡುವಾಗ ನರ್ಸ್ ಏನನ್ನು ಮಾಡಬೇಕಂತೇಳಿದೆ. ಇದನ್ನು ನಾವು ಆಪ್ಷನ್ಸ್ನ ನೋಡೋದಾದರೆ ಎಸ್ಟಿಮೇಟ್ ವಿಜುವಲಿ, ನಾವು ಕಣ್ಣಿನ ಮುಖಾಂತರ ಇದು ಎಷ್ಟು ml ಇದೆ ಈ ಥರ ನೋಡಿದ್ರೆ ಸಾಕಂತಿದೆ. ಸೊ ಇದು ರಾಂಗ್ ಆಗುತ್ತೆ. ಮೆಜರ್ ಅಕ್ಯುರೇಟ್ಲಿ ಯೂಸಿಂಗ್ ಅನ್ ಅಪ್ರೋಪ್ರಿಯೇಟ್ ಕ್ಯಾಲಿಬ್ರೇಟೆಡ್ ಕಂಟೈನರ್. ಹೌದು, ಯಾಕೆಂತಂದರೆ ನಾವು ಕರೆಕ್ಟಾಗಿ ನಾವು ಮೆಜರ್ ಮಾಡಬೇಕು. ಮೆಜರ್ ಮಾಡಿ ಎಷ್ಟು ml ಬಂದಿದೆ ಅಥವಾ ಯಾವ ಕಲರ್ ಇದೆ ಈ ಥರನ ನಾವು ನೋಡಬೇಕಾಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಅಸೆಸ್ಮೆಂಟ್ ಈಸ್ ಎಸೆನ್ಷಿಯಲ್ ಅರೌಂಡ್ ದಿ ಡ್ರೈನ್ ಇನ್ಸರ್ಷನ್ ಸೈಟ್. ಇಲ್ಲಿ ನೋಡ್ಬೋದು ಡ್ರೈನ್ ಇನ್ಸರ್ಷನ್ ಸೈಟ್ ಏನಿದೆ ಆ ಸೈಟ್ನ ಸುತ್ತ ನಾವು ಏನನ್ನು ಅಸೆಸ್ಮೆಂಟ್ ಮಾಡಬೇಕಂತೇಳಿ ಕ್ವಶನ್ಸ್ ಇದೆ. ಏರ್ ಕಲರ್, ಇಯರಿಂಗ್ ಎಬಿಲಿಟಿ, ಪೀಪಲ್ಸ್ ಈ ಥರ ಇದೆ. ಸೊ ನಾವಿಲ್ಲಿ ಏನನ್ನು ನಾವು ನೋಡಬೇಕಾಗುತ್ತೆ, ಏನನ್ನು ಅಸೆಸ್ಮೆಂಟ್ ಮಾಡಬೇಕಾಗ್ತದೆ ಅಂತಂದರೆ ಆಪ್ಷನ್ಸ್ ಬಿನ ನೋಡ್ಬೋದು. ರೆಡ್ನೆಸ್, ಸ್ವೆಲ್ಲಿಂಗ್, ವಾಮ್ತ್ ಆ್ಯಂಡ್ ಡ್ರೈನೇಜ್. ಏಕೆಂತಂದರೆ ರೆಡ್ನೆಸ್ಸು, ಸ್ವೆಲ್ಲಿಂಗ್ ಈ ಥರದ್ದೆಲ್ಲ ಏನಿದೆ ಪೇಷಂಟು ಸೆಪ್ಸಿಸ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಅದರಿಂದ ಆಪ್ಷನ್ ಬಿ ಎಲ್ಲಿ ಕೊಟ್ಟರು ಆಪ್ಷನ್ಸ್ ಏನಿದೆ ರೆಡ್ನೆಸ್, ಸ್ವೆಲ್ಲಿಂಗ್ ಈ ಥರದನ್ನು ನಾವು ಅಸೆಸ್ಮೆಂಟ್ ಮಾಡಬೇಕಾಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು ಎ JP ಡ್ರೈನ್ ಬಲ್ಬ್ ರಿಪೀಟೆಡ್ಲಿ ಫಿಲ್ ವಿತ್ ಏರ್ ಆ್ಯಂಡ್ ಲೋಸಸ್ ಸಕ್ಷನ್. ದಿ ನರ್ಸ್ ಶುಡ್ ಡೂ ಫಸ್ಟ್. ಇಲ್ಲಿ ನೋಡ್ಬೋದು JP ಡ್ರೈನ್ ಇದೆ. JP ಡ್ರೈನ್ ಅಂತಂದರೆ ರಿಪೀಟೆಡ್ಲಿ ಫಿಲ್ ವಿತ್ ಏರ್, ಅದು ರಿಪೀಟೆಡ್ಲಿ ಏರಿಂದ ಫಿಲ್ ಆಗ್ತಾ ಇದೆ. ಅದೇನಾದರೂ ಫ್ಲೂಯಿಡ್ ಅಥವಾ ಬ್ಲಡ್ಡಿಂದ ಫಿಲ್ ಆಗ್ತಾ ಇದೆ ಅಂತಂದರೆ ಬ್ಲೀಡಿಂಗ್ ಜಾಸ್ತಿ ಇದೆ ಅಂತ ಅನ್ಬೋದು. ಇದು ಫಿಲ್ ಆಗ್ತಾ ಇರೋದು ಏರಿಂದ. ಹಾಗೆ ಸಕ್ಷನ್ ಏನಿದೆ ಆ ಸಕ್ಷನ್ನು ಕಳ್ಕೊತಾ ಇದೆ ಅದರಲ್ಲಿ, ಸೊ ಸಕ್ಷನ್ ಅಲ್ಲಿ ನಿಲ್ತಾ ಇಲ್ಲ. ಸೊ ಅವಾಗ ನಾವು ನರ್ಸ್ ಏನನ್ನು ಮಾಡಬೇಕು ಅಂತೇಳಿದೆ. ಸೊ ನಾವಿಲ್ಲಿ ಆಪ್ಷನ್ಸ್ನ ನೋಡೋದಾದರೆ ಅಸಿಸ್ಟ್ ದಿ ಸಿಸ್ಟಮ್ ಫಾರ್ ಲೀಕೇಜ್ ಆ್ಯಂಡ್ ಎನ್ಶೂರ್ ದಿ ಕ್ಯಾಪ್ ಈಸ್ ಕ್ಲೋಸ್ಡ್ ಪ್ರಾಪರ್ಲಿ, ರಿಮೂವ್ ದಿ ಡ್ರೈನ್, ಇನ್ಸರ್ಟ್ ದಿ ನ್ಯೂ ಡ್ರೈನ್, ಇರಿಗೇಟ್ ಫೋರ್ಫುಲಿ.
ಇಲ್ಲಿ ನಾವು ನೋಡ್ಬೋದು ರಿಮೂವ್ ದಿ ಡ್ರೈನ್ ಇದೆ, ರಿಮೂವ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ಸರ್ಟ್ ನ್ಯೂ ಡ್ರೈನ್ ರಾಂಗ್. ಇರಿಗೇಟ್ ಫೋರ್ಸ್ಫುಲಿ ಇದು ಕೂಡ ರಾಂಗ್. ಸೊ ನಾವಿಲ್ಲಿ ನೋಡೋದಾದರೆ ಅಸಿಸ್ಟ್ ದಿ ಸಿಸ್ಟಮ್ ಫಾರ್ ಲೀಕೇಜ್, ಎನ್ಶೋರ್ ದಿ ಕ್ಯಾಪ್ ಇಸ್ ಕ್ಲೋಸ್ಡ್ ಪ್ರಾಪರ್ಲಿ. ನಾವೇನಂತ ಅಂದರೆ ಒಂದು ಆ ಸರ್ಜಿಕಲ್ ಸೈಟಿಂದ ಹಿಡಿದು ಏನು ಬಲ್ಬ್ ಗಂಟ ಇದೆ ಅಲ್ಲಿ ಗಂಟ ನಾವು ಸರಿ ಇದೆಯಾ ಅಂತೇಳಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗೆ ಜೆ ಪಿ ಡ್ರೈನಲ್ಲಿ ಏನಿದೆ ಸ್ಟಾಪರ್ ಇರುತ್ತೆ, ಆ ಸ್ಟಾಪರ್ ಏನಾದರೂ ಕರೆಕ್ಟ್ ಅದು ಕ್ಲೋಸ್ ಆಗಿಲ್ಲ ಅಂತಂದರೆ ಏನಾಗುತ್ತೆ, ಏರ್ ಲೀಕ್ ಆಗಿ ಆ ಬಲ್ಬ್ ಏನಿದೆ ಅದು ಕಂಪ್ಲೀಟಾಗಿ ಎಕ್ಸ್ಪಾಂಡ್ ಆಗುತ್ತೆ, ಅಂದರೆ ಏರಿಂದ ಫಿಲ್ ಆಗಿ ಎಕ್ಸ್ಪಾಂಡ್ ಆಗುತ್ತೆ. ಸೊ ಅದರಿಂದ ಕರೆಕ್ಟ್ ಕ್ಲೋಸ್ ಆಗಿದೆಯಾ ಕ್ಯಾಪ್ ಅಂತೆಲ್ಲ ಹೇಳಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಆ್ಯಕ್ಷನ್ ಇಸ್ ಜನರಲಿ ಇನ್ಅಪ್ರೋಪ್ರಿಯೇಟ್ ಫಾರ್ ನರ್ಸ್ ವಿತೌಟ್ ಎ ಸ್ಪೆಸಿಫಿಕ್ ಆರ್ಡರ್ ಆರ್ ಪ್ರೋಟೋಕಾಲ್. ನಾವಿಲ್ಲಿ ನೋಡ್ಬೋದು ನಾವು ಯಾವ ಆಕ್ಷನ್ನ ಜನರಲಿ ನಾವು ತಗೊಳ್ಬಾರ್ದು ಅಂತ ಹೇಳಿದೆ. ಇಲ್ಲಿ ಆಪ್ಷನ್ಸ್ನ ನೋಡೋದಾದರೆ ಮೆಜರಿಂಗ್ ಡ್ರೈನೇಜ್, ನಾವು ಡ್ರೈನೇಜ್ ಮೆಜರಿಂಗ್ ಮಾಡಬೇಕಾಗುತ್ತೆ. ಸೊ ಇದು ರಾಂಗ್ ಆನ್ಸರ್. ಅಸಿಸ್ಟಿಂಗ್ ದಿ ಇನ್ಸರ್ಷನ್ ಸೈಟ್, ನಾವು ಇನ್ಸರ್ಷನ್ ಸೈಟ್ನ ಅಸಿಸ್ಟ್ ಮಾಡಬೇಕಾಗುತ್ತೆ. ಅಲ್ಲೇನಾದರೂ ಸ್ವೆಲ್ಲಿಂಗ್ ಇದೆಯಾ, ರೆಡ್ನೆಸ್ ಇದೆಯಾ, ಏನಾದರೂ ಇನ್ಫೆಕ್ಷನ್ ಈ ಥರ ಇದೆಯಾ ಅಂತೇಳಿ. ಸೊ ಇದು ಕೂಡ ರಾಂಗ್. ರೆಕಾರ್ಡಿಂಗ್ ಡ್ರೈನೇಜ್ ಕ್ಯಾರೆಕ್ಟರಿಸ್ಟಿಕ್ಸ್, ನಾವು ಡ್ರೈನೇಜ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡಬೇಕಾಗುತ್ತೆ, ಎಷ್ಟು ಅಮೌಂಟ್ ಇದೆ, ಯಾವ ಕಲರ್ ಇದೆ, ಯಾವ ಥರ ಕನ್ಸಿಸ್ಟೆನ್ಸಿ ಇದೆ ಅಂತ. ಇದು ಕೂಡ ರಾಂಗ್. ಸೊ ನಾವಿಲ್ಲಿ ರೈಟ್ ಆನ್ಸರ್ನ ನೋಡೋದಾದರೆ ರುಟೀನ್ಲಿ ಸ್ಟ್ರಿಪ್ಪಿಂಗ್ ಆರ್ ಮಿಲ್ಕಿಂಗ್ ಎ ಡ್ರೈನ್, ನಾವು ಸ್ಟ್ರಿಪ್ಪಿಂಗ್ ಅಥವಾ ಮಿಲ್ಕಿಂಗ್ನ ಮಾಡಲಿಕ್ಕೆ ಹೋಗಬಾರ್ದು. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಬಂದು ದಿ ಟ್ಯೂಬಿಂಗ್ ಆಫ್ ಎ ಸರ್ಜಿಕಲ್ ಡ್ರೈನ್ ಶುಡ್ ಬಿ ಚೆಕ್ಡ್. ಇಲ್ಲಿ ನೋಡ್ಬೋದು ಸರ್ಜಿಕಲ್ ಡ್ರೈನ್ ಇದೆ, ಸರ್ಜಿಕಲ್ ಡ್ರೈನ್ದು ಟ್ಯೂಬಿಂಗ್ನ ನಾವು ಏನಕ್ಕೆ ಚೆಕ್ ಮಾಡಬೇಕಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ನೋಡೋದಾದರೆ ಕಿಂಕ್ಸ್ ಆ್ಯಂಡ್ ಡಿಪೆಂಡೆಂಟ್ ಲೂಪ್ಸ್, ಏರ್ ಗ್ರೋತ್, ಸ್ಕಿನ್ ಪಿಗ್ಮೆಂಟೇಷನ್ ಓನ್ಲಿ, ಪಲ್ಸ್ ರೇಟ್. ನಾವು ಟ್ಯೂಬಿಂಗ್ಸಲ್ಲಿ ನಾವು ಏನನ್ನು ಮುಖ್ಯವಾಗಿ ನೋಡಬೇಕು ಅನ್ನೋದಾದರೆ ಕಿಂಕ್ಸ್ ಆ್ಯಂಡ್ ಡಿಪೆಂಡೆಂಟ್ ಲೂಪ್ಸ್, ಏನಾದರೂ ಅಬ್ಸ್ಟ್ರಕ್ಷನ್ ಆಗಿದೆಯಾ, ಕಿಂಕ್ ಆಗಿದೆಯಾ, ಈ ಥರದನ್ನು ನಾವು ಟ್ಯೂಬಿಂಗಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕೆಂದರೆ ಪೇಷಂಟ್ ಆ ಕಡೆ ಈ ಕಡೆ ಮೂವ್ ಮಾಡಿದಾಗ ಆಗಿರ್ಬೋದು, ಅಥವಾ ಪೇಷಂಟು ವಾಕ್ ಮಾಡಿ ಅಥವಾ ಬಂದು ಮಲ್ಕೊಂಡಾಗ ಅದೇನಾದರೂ ಕಿಂಕ್ ಆಗಿರ್ಬೋದು, ಈ ಥರ ನಾವು ಏನಾದರೂ ಅಬ್ಸ್ಟ್ರಕ್ಷನ್ ಆಗಿದೆ ಅಂತೇಳಿ ಚೆಕ್ ಮಾಡಬೇಕಾಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ಬಂದು ಎ ಡ್ರೈನ್ ಶುಡ್ ಬಿ ಜನರಲಿ ಬಿ ಕೆಪ್ಟ್, ನಾವು ಡ್ರೈನನ್ನು ಜನರಲಿ ಎಲ್ಲಿಡಬೇಕಂತೇಳಿ ಕೇಳಿದ್ದಾರೆ. ಇಲ್ಲಿ ನಾವು ಆಪ್ಷನ್ಸ್ ನೋಡೋದಾದರೆ ಎಬೋ ದಿ ವೂಂಡ್ ವಿತ್ ಕಲೆಕ್ಷನ್ ಚೇಂಬರ್, ನೋಡ್ಬೋದು ವೂಂಡ್ ಏನಿದೆ ಅದಕ್ಕಿಂತ ನಾವು ಮೇಲೆ ಇಡಬೇಕಂತಿದೆ. ಸೊ ಇದು ಬಂದು ರಾಂಗ್ ಆಗುತ್ತೆ. ಅಂಡರ್ ದಿ ಪೇಷಂಟ್ ಪಿಲ್ಲೋ ರಾಂಗ್. ಓಪನ್ ಟು ದಿ ರೂಮ್ ಏರ್ ರಾಂಗ್. ಸೊ ನಾವಿಲ್ಲಿ ರೈಟ್ ಆನ್ಸರ್ನ ನೋಡೋದಾದರೆ ಬಿಲೋ ದಿ ಲೆವೆಲ್ ಆಫ್ ಡ್ರೈನೇಜ್ ಸೈಟ್ ವೆನ್ ಗ್ರಾವಿಟಿ ಡ್ರೈನೇಜ್ ಇಸ್ ರಿಕ್ವೈರ್ಡ್. ಯಾಕೆ ಅಂತಂದರೆ ಡ್ರೈನೇಜು ಗ್ರಾವಿಟಿ ಮುಖಾಂತರ ಬರಬೇಕು, ಅವಾಗ ಏನಂತಂದರೆ ನಾವು ಏನು ಸರ್ಜಿಕಲ್ ಸೈಟ್ ಇದೆ ಅದರಿಂದ ನಾವು ಕೆಳಗಡೆ ಇಡಬೇಕಾಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಕಾಂಪ್ಲಿಕೇಶನ್ ಕ್ಯಾನ್ ಅಕ್ಕರ್ ಇಫ್ ಎ ಡ್ರೈನ್ ರಿಮೈನ್ಸ್ ಇನ್ ಎ ಪ್ಲೇಸ್ ಫಾರ್ ಅನ್ ಅನ್ನೆಸೆಸರ್ಲಿ ಲಾಂಗ್ ಪೀರಿಯಡ್. ಇಲ್ಲಿ ನೋಡ್ಬೋದು ಅನ್ನೆಸೆಸರಿಯಾಗಿ ಡ್ರೈನ್ನ ಲಾಂಗ್ ಪೀರಿಯಡ್ ಇಟ್ಟರೆ ಏನು ಕಾಂಪ್ಲಿಕೇಶನ್ನ ನೋಡ್ಬೋದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಆಪ್ಷನ್ಸ್ನ ನೋಡೋದಾದರೆ ರಿಡ್ಯೂಸ್ ಇನ್ಫೆಕ್ಷನಲ್ ರಿಸ್ಕ್, ಜಾಸ್ತಿ ಟೈಮ್ ಇಡೋದ್ರಿಂದ ಇನ್ಫೆಕ್ಷನ್ ರಿಸ್ಕ್ ಕಡಿಮೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ರಾಂಗ್. ಇನ್ಕ್ರೀಸಸ್ ಆಕ್ಸಿಜನ್ ಸ್ಯಾಚುರೇಷನ್, ಇದು ಕೂಡ ರಾಂಗ್. ಇಂಪ್ರೂವ್ಡ್ ವೂಂಡ್ ಸ್ಟ್ರೆಂತ್, ಇದು ಕೂಡ ರಾಂಗ್. ಇಲ್ಲಿ ನಾವು ನೋಡೋದಾದರೆ ಜಾಸ್ತಿ ಟೈಮು ನಾವು ಅನ್ನೆಸೆಸರಿಯಾಗಿ ಇಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಇನ್ಫೆಕ್ಷನ್ ಆ್ಯಂಡ್ ಟಿಶ್ಯೂ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾವು ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ದಿ ಮೇಜರ್ ಪರ್ಪಸ್ ಆಫ್ ಎ ಡ್ರೈನ್ ಆಫ್ಟರ್ ಸರ್ಜರಿ ಅಂತಂದರೆ ಡ್ರೈನ್ದು ಮೇನ್ ಪರ್ಪಸ್ ಏನು ಸರ್ಜರಿ ಆದಮೇಲೆ ಅಂತೇಳಿ ಕೇಳಿದ್ದಾರೆ. ನಾವಿಲ್ಲಿ ಆಪ್ಷನ್ಸ್ ನೋಡೋದಾದರೆ ಟು ರೀಪ್ಲೇಸ್ ಆ್ಯಂಟಿಬಯೋಟಿಕ್, ಟು ಪ್ರಿವೆಂಟ್ ಅಕ್ಯುಮುಲೇಷನ್ ಆಫ್ ಫ್ಲೂಯಿಡ್, ಟು ಇನ್ಕ್ರೀಸ್ ಬ್ಲಡ್ ಪ್ರೆಷರ್, ಟು ಕ್ಲೋಸ್ ದಿ ಇನ್ಸಿಷನ್. ನಾವು ಸರ್ಜರಿ ಆದ ನಂತರ ನಾವು ಡ್ರೈನ್ ಹಾಕೋದು ಯಾವ ಪರ್ಪಸ್ಗೆ ಅಂತಂದರೆ ಟು ಪ್ರಿವೆಂಟ್ ಅಕ್ಯುಮುಲೇಷನ್ ಆಫ್ ಫ್ಲೂಯಿಡ್. ಏಕೆಂತಂದರೆ ಸರ್ಜರಿ ಆದ ನಂತರ ಜಾಗದಲ್ಲಿ ಏನಾದರೂ ಸ್ವಲ್ಪ ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ,
ಅದಾಗಿ ಆ ಜಾಗದಲ್ಲಿ ಪಸ್ ಈ ಥರ ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಅಲ್ಲಿ ಫ್ರೆಶ್ ಬ್ಲೀಡಿಂಗ್ ಆಗಿ ಅಲ್ಲಿ ಕ್ಲಾಟ್ ಆಗಿ ಹೆಮಟೋಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಆ ಜಾಗದಲ್ಲಿ ಯಾವುದೇ ರೀತಿ ಫ್ಲೂಯಿಡ್ ಅಕ್ಯುಮುಲೇಷನ್ ಆಗಬಾರ್ದು ಅಂತೇಳಿ ನಾವು ಡ್ರೈನ್ನ ಹಾಕೋದು. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಡ್ರೈನ್ ಇಸ್ ಕಾಮನ್ಲಿ ಕನೆಕ್ಟೆಡ್ ಟು ಎ ಪೋರ್ಟಬಲ್ ಸಕ್ಷನ್ ರಿಸರ್ವರ್. ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ ಡ್ರೈನು ಒಂದು ಪೋರ್ಟಬಲ್ ಸಕ್ಷನ್ ಅಂತ ಒಂದು ರಿಸರ್ವ್ಗೆ ಕನೆಕ್ಟ್ ಆಗಿದೆ ಅಂತ. ನಾವಿಲ್ಲಿ ಆಪ್ಷನ್ಸ್ ನೋಡೋದಾದರೆ ಪೆನ್ರೋಸ್, ಹಿಮೋವ್ಯಾಕ್, ಗಾಸ್ವಿಕ್, ಸಿಗರೇಟ್ ಡ್ರೈನ್. ಸೊ ಇಲ್ಲಿ ನೋಡ್ಬೋದು ಪೆನ್ರೋಸ್ ಬಂದು ಡ್ರೆಸ್ಸಿಂಗ್ ಪ್ಯಾಡ್ಗಾಗುತ್ತೆ. ಸೊ ಇದು ಬಂದು ರಾಂಗ್, ಗಾಸ್ವಿಕ್ ಮತ್ತು ಸಿಗರೇಟ್ ಡ್ರೈನ್ ರಾಂಗ್. ಇಲ್ಲಿ ನೋಡ್ಬೋದು ಹಿಮೋವ್ಯಾಕ್ ಏನಿದೆ, ಹಿಮೋವ್ಯಾಕ್ ಬಂದದು ಒಂದು ಸಣ್ಣ ಬಾಟಲ್ ಇರುತ್ತೆ, ಹಾಗೆ ಟ್ಯೂಬಿಂಗ್ಸ್ ಇರುತ್ತೆ. ನಾವು ಆ ಬಾಟಲ್ನ ನಾವು ಯಾವ ಸೈಡು ಅಥವಾ ಪೇಷಂಟ್ ಮೂವ್ಮೆಂಟ್ ಮಾಡುವಾಗ ನಡೆಯುವಾಗ ಕೂಡ ಅದನ್ನ ನಾವು ತಗೊಂಡು ಹೋಗ್ಬೋದು. ಸೊ ಅದರಿಂದ ಇದರಲ್ಲಿ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನಾವು ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ದಿ ನರ್ಸ್ ನೋಟಿಸ್ ದಟ್ JP bulb is fully expanded and there is no suction. What is priority? JP ಡ್ರೈನ್ ಏನಿದೆ ಅದ್ರ ಬಲ್ಬ್ ಏನಾಗೈತೆ ಅಂತಂದರೆ ಫುಲ್ಲಿ ಎಕ್ಸ್ಪ್ಯಾಂಡೆಡ್, ಅದು ಕಂಪ್ಲೀಟಾಗಿ ಎಕ್ಸ್ಪ್ಯಾಂಡ್ ಆಗಿದೆ, ಅದರಲ್ಲಿ ಯಾವುದೇ ರೀತಿ ಸಕ್ಷನ್ ಇರೋದಿಲ್ಲ. ಆ ಟೈಮಲ್ಲಿ ನಾವು ಏನನ್ನು ಮಾಡಬೇಕಾಗುತ್ತೆ ಅಂತೇಳಿ. ಸೊ ನಾವಿಲ್ಲಿ ಆಪ್ಷನ್ಸ್ನ ನೋಡೋದಾದರೆ ರಿಮೂವ್ ಡ್ರೈನ್, ನಾವು ಅದರಿಂದ ಫುಲ್ ಎಕ್ಸ್ಪಾಂಡ್ ಆಗಿದೆ ಅಂತೇಳಿ ರಿಮೂವ್ ಮಾಡಲಿಕ್ಕಾಗಲ್ಲ. ಕ್ಲ್ಯಾಂಪ್ ದಿ ಡ್ರೈನ್ ಫಾರ್ 24 hours, ಕ್ಲ್ಯಾಂಪ್ ಮಾಡಲಿಕ್ಕಾಗಲ್ಲ. ಪೋರ್ ವಾಟರ್ ಇಂಟು ಬಲ್ಬ್ಗೆ ನಾವು ವಾಟರ್ ಹಾಕ್ತು ಅಂತಂದರೆ ಡ್ರೈನ್ ಕಲೆಕ್ಟ್ ಆಗಲ್ಲ. ಸೊ ಇಲ್ಲಿ ಯಾವುದೇ ರೀತಿ ಸಕ್ಷನ್ ಇಲ್ಲ ಬಲ್ಬಲ್ಲಿ, ಆವಾಗ ನಾವು ಏನು ಮಾಡ್ಬೋದು ಅಂತ ಅಂದರೆ ರೀಎಸ್ಟಾಬ್ಲಿಷ್ ಸಕ್ಷನ್ ಅಕಾರ್ಡಿಂಗ್ ಟು ದಿ ಡಿವೈಸ್ ಇನ್ಸ್ಟ್ರಕ್ಷನ್ಸ್ ಪ್ರೋಟೋಕಾಲ್. ಏಕೆಂತಂದರೆ ನಾವು ಅದೇನು ಡಿವೈಸ್ ಇದೆ ಅದಕ್ಕೆ ನಾವು ಸಕ್ಷನ್ನ ಹಾಕಬೇಕು. ಅಲ್ಲಿ ಏನು ಸ್ಟಾಪರ್ ಇದೆ, ಸ್ಟಾಪರ್ನ ನಾವು ಓಪನ್ ಮಾಡಿಬಿಟ್ಟು ನಾವು ಅದನ್ನು ಫುಲ್ಲು ಒಂದ್ಸರಿ ಕಂಪ್ಲೀಟ್ ಕಂಪ್ರೆಸ್ ಮಾಡಿಬಿಟ್ಟು ಆ ಸ್ಟಾಪರ್ನ ನಾವು ಹಾಕೋದ್ರಲ್ಲಿ ಸಕ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಫೈಂಡಿಂಗ್ ಸಜೆಸ್ಟಿವ್ ಪಾಸಿಬಲ್ ಡ್ರೈನ್ ಸೈಟ್ ಇನ್ಫೆಕ್ಷನ್. ಏಕೆಂತಂದರೆ ಯಾವ ಫೈಂಡಿಂಗು ಡ್ರೈನ್ ಸೈಟ್ ಇನ್ಫೆಕ್ಷನ್ ಆಗಿದೆ ಅನ್ನೋದನ್ನ ಸಜೆಸ್ಟ್ ಮಾಡುತ್ತೆ ಅಂತ. ನಾವಿಲ್ಲಿ ಆಪ್ಷನ್ಸ್ನ ನೋಡೋದಾದರೆ ಡ್ರೈ ಇಂಟ್ಯಾಕ್ಟ್ ಡ್ರೆಸ್ಸಿಂಗ್, ಮೈಲ್ಡ್ ಎಕ್ಸ್ಪೆಕ್ಟೆಡ್ ಟೆಂಡರ್ನೆಸ್ ಇಮಿಡಿಯೇಟ್ಲಿ ಆಫ್ಟರ್ ಸರ್ಜರಿ, increasing redness, warmth and purulent dryness, decreasing serous drain. ನಾವಿಲ್ಲಿ ರೈಟ್ ಆನ್ಸರ್ನ ನೋಡೋದಾದರೆ ಇನ್ಕ್ರೀಸಿಂಗ್ ರೆಡ್ನೆಸ್, ವಾರ್ಮ್ತ್ ಆ್ಯಂಡ್ ಪುರುಲೆಂಟ್ ಡ್ರೈನೇಜ್. ಇಲ್ಲೇನಾಗಿದೆ, ರೆಡ್ನೆಸ್ ಇದೆ, ವಾರ್ಮ್ ಇದೆ, ಹಾಗೆ ಪುರುಲೆಂಟ್ ಡ್ರೈನೇಜ್ ಬರ್ತಾ ಇದೆ ಅಂತಂದರೆ ಅಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತೇಳಿ ಗೊತ್ತಾಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಬಂದು ದಿ ಡ್ರೈನೇಜ್ ಅಮೌಂಟ್ ಶುಡ್ ಬಿ ಕಂಪೇರ್ಡ್ ಪ್ರೈಮರ್ಲಿ ವಿತ್. ಇಲ್ಲಿ ನೋಡ್ಬೋದು ಡ್ರೈನ್ ಏನು ಬಂದಿದೆ ಆ ಅಮೌಂಟನ್ನು ನಾವು ಈಗ ಒಂದು 100 ml ಬಂದಿದೆ ಅಂತಂದರೆ 100 mlನ ನಾವು ಯಾವುದರ ಜೊತೆ ನಾವು ಕಂಪೇರ್ ಮಾಡಬೇಕು ಅಂತೇಳಿ. ಸೊ ನಾವು ಆಪ್ಷನ್ಸ್ ನೋಡೋದಾದರೆ ದಿ ಪೇಷಂಟ್ ಹೈಟಿಗೆ ಸಂಬಂಧಪಟ್ಟಂಗೆ ನಾವು ಕಂಪೇರ್ ಮಾಡಬೇಕಂತ ಇದೆ. ದಿ ಪೇಷಂಟ್ಸ್ ಏರ್ ಕಲರ್, ರೂಮ್ ಟೆಂಪ್ರೇಚರ್, ಇದೆಲ್ಲ ರಾಂಗ್ ಆಗುತ್ತೆ. ಸೊ ನಾವಿಲ್ಲಿ ಯಾವುದ್ರ ಜೊತೆ ಕಂಪೇರ್ ಮಾಡಬೇಕು ಅನ್ನೋದಾದರೆ ಪ್ರೀವಿಯಸ್ ಡ್ರೈನೇಜ್ ಮೆಜರ್ಮೆಂಟ್, ಪ್ರೀವಿಯಸ್ಸು ಆ ಪೇಷಂಟ್ ಹತ್ರ ಎಷ್ಟು ಡ್ರೈನ್ ಬಂದಿತ್ತು ಅಂತೇಳಿ, ಹಾಗೆ ಅದು ಕ್ಲಿನಿಕಲ್ ಕಂಡೀಷನ್ನ ನಾವು ನೋಡಿಕೊಂಡು ಕಂಪೇರ್ ಮಾಡಬೇಕಾಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನಾವು ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ ಎ ಡ್ರೈನ್ ಈಸ್ ಪ್ಲೇಸ್ಡ್ ಆಫ್ಟರ್ ಸರ್ಜರಿ ಮೇನ್ಲಿ. ಸರ್ಜರಿ ಆದ ನಂತರ ಡ್ರೈನ್ ಏನಕ್ಕೆ ಹಾಕಿದ್ದಾರೆ ಅಂತೇಳಿ ನಾವು ಇದ್ರ ಬಗ್ಗೆ ಆಲ್ರೆಡಿ ನೋಡಿದ್ದೀವಿ. ಡಿಟೆಕ್ಟ್ ಆರ್ ರಿಮೂವ್ ಪೋಸ್ಟ್ ಆಪರೇಟಿವ್ ಫ್ಲೂಯಿಡ್. ಸರ್ಜರಿ ಆದ ನಂತರ ಫ್ಲೂಯಿಡ್ ಆಗಿರ್ಬೋದು, ಬ್ಲಡ್ ಆಗಿರ್ಬೋದು, ಈ ಥರ ಒಂದನ್ನು ರಿಮೂವ್ ಮಾಡಲಿಕ್ಕೆ ಡ್ರೈನ್ ಹಾಕಿರ್ತೇವೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಪ್ರಾಕ್ಟೀಸ್ ಹೆಲ್ಪ್ಸ್ ರಿಡ್ಯೂಸ್ ಇನ್ಫೆಕ್ಷನ್ ಡ್ಯೂರಿಂಗ್ ಡ್ರೈನ್ ಕೇರ್. ನಾವು ಡ್ರೈನ್ ಕೇರ್ನ ಮಾಡುವಾಗ ಯಾವ ಪ್ರಾಕ್ಟೀಸು ಇನ್ಫೆಕ್ಷನ್ನ ರಿಡ್ಯೂಸ್ ಮಾಡುತ್ತೆ ಅಂತ ನೋಡೋದಾದರೆ ಹ್ಯಾಂಡ್ ಹೈಜೀನ್ ಆ್ಯಂಡ್ ಎಸೆಪ್ಟಿಕ್ ಟೆಕ್ನಿಕ್. ಮೊದಲನೇ ಆಪ್ಷನ್ಸಲ್ಲೇ ಆನ್ಸರ್ ಸಿಕ್ಬಿಟ್ಟಿದೆ. ಹ್ಯಾಂಡ್ ಹೈಜೀನ್ ಮತ್ತು ಎಸೆಪ್ಟಿಕ್ ಟೆಕ್ನಿಕ್ ಏನಿದೆ ಇದು ರೈಟ್ ಆನ್ಸರ್.
ನಾವು ಎಸೆಪ್ಟಿಕ್ ಟೆಕ್ನಿಕ್ನ ಯೂಸ್ ಮಾಡೋದು ಅಥವಾ ಹ್ಯಾಂಡ್ ಹೈಜಿನ್ ಇದನ್ನ ಮಾಡೋದ್ರಿಂದ ನಾವು ಇನ್ಫೆಕ್ಷನ್ ಆಗೋದನ್ನ ಕಡಿಮೆ ಮಾಡ್ಬೋದು. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ಬಂದು ಇಫ್ ದಿ ಡ್ರೈನೇಜ್ ಸಡನ್ಲಿ ಚೇಂಜ್. ಈಗ ಏನಾಗಿದೆ, ಡ್ರೈನ್ ಬರ್ತಾ ಇದೆ, ಅದು ಸಡನ್ಲಿ ಚೇಂಜ್ ಆಗ್ತಾ ಇದೆ ಫ್ರಮ್ ಸೀರಸ್ ಟು ಫ್ಯೂಯಲ್ ಸ್ಮೆಲ್ಲಿಂಗ್ ಪುರುಲೆಂಟ್ ಡ್ರೈನೇಜ್. ಇಲ್ಲಿ ನೋಡ್ಬೋದು, ಇಲ್ಲಿ ಸೀರಸ್ ಇಂದ ಬಂದು ಇದು ಫ್ಯೂಯಲ್ ಸ್ಮೆಲ್ಲಿಂಗ್ ಟು ಪುರುಲೆಂಟ್ ಡ್ರೈನೇಜ್ಗೆ ಇದು ಚೇಂಜ್ ಆಗ್ತಾ ಇದೆ, ಸಡನ್ಲಿ ಚೇಂಜ್ ಆಗ್ತಾ ಇದೆ. ಅವಾಗ ನಾವು ನರ್ಸ್ ಏನು ಮಾಡಬೇಕು ಅಂತೇಳಿ ಕೇಳಿದ್ದಾರೆ. ನಾವಿಲ್ಲಿ ಆಪ್ಷನ್ಸ್ ನೋಡೋದಾದರೆ ಕನ್ಸಿಡರ್ ಅಟ್ ನಾರ್ಮಲ್, ನಾವು ಇದನ್ನ ನಾರ್ಮಲಾಗಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸ್ಟಾಪ್ ಆಲ್ ಮಾನಿಟರಿಂಗ್, ರಿಮೂವ್ ದಿ ಡ್ರೈನ್ ಇಂಡಿಪೆಂಡೆಂಟ್ಲಿ. ಸ್ಟಾಪ್ ಮಾಡೋಕ್ಕಾಗಲ್ಲ, ರಿಮೂವ್ ಮಾಡಲಿಕ್ಕಾಗಲ್ಲ. ನಾವಿಲ್ಲಿ ರೈಟ್ ಆನ್ಸರ್ನ ನೋಡೋದಾದರೆ ಡಾಕ್ಯುಮೆಂಟ್ ಆ್ಯಂಡು ಪ್ರಾಂಪ್ಟ್ಲಿ ನೋಟಿಫೈ ದಿ ಹೆಲ್ತ್ ಕೇರ್ ಪ್ರೊವೈಡರ್. ನಾವಲ್ಲ ಜಾಗದಿಂದ ಏನು ಫ್ಯೂಯಲ್ ಸ್ಮೆಲ್ಲಿಂಗ್ ಬರ್ತಾ ಇದೆಯಾ, ಪುರುಲೆಂಟ್ ಡ್ರೈನೇಜು ಯಾವ ಕಲರ್ ಇದೆ, ಇದನ್ನು ನಾವು ಅಬ್ಸರ್ವ್ ಮಾಡಿಬಿಟ್ಟು ನಾವು ಹೆಲ್ತ್ ಕೇರ್ ಪ್ರೊವೈಡರ್ಸ್ಗೆ ನಾವು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಡ್ರೈನ್ ಈಸ್ ಆನ್ ಓಪನ್ ಡ್ರೈನ್. ಈ ಡ್ರೈನಲ್ಲಿ ಯಾವುದು ಓಪನ್ ಡ್ರೈನ್ ಅಂತೇಳಿ ಕೇಳಿದ್ದಾರೆ. ನಾವಿಲ್ಲಿ ನೋಡೋದಾದರೆ ಜೆ ಪಿ ಡ್ರೈನ್ ಬಲ್ಬ್ ಇರುತ್ತೆ, ಇಮೋವ್ಯಾಕು ಅದು ಒಂದು ಬಾಟಲ್ ರೀತಿ ಇರುತ್ತೆ, ಕ್ಲೋಸ್ಡ್ ಸೆಕ್ಷನ್ ಡ್ರೈನ್. ಇದರಲ್ಲಿ ಕ್ಲೋಸ್ ಆಗಿತ್ತು ಅಂತಂದರೆ ಅದರಲ್ಲಿ ಒಂದು ಬಾಟಲ್ ಈ ಥರ ಅಥವಾ ಬ್ಯಾಗ್ ಈ ಥರದ್ದು ಬಂದೇ ಬರುತ್ತೆ. ಸೊ ಕ್ಲೋಸ್ಡ್ ಸೆಕ್ಷನ್ ಡ್ರೈನೇಜ್ ಕೂಡ ಆಗೋದಿಲ್ಲ. ಪಿನ್ರೋಸ್ ಡ್ರೈನ್ ಏನಿದೆ ಇದೊಂದು ಪ್ಲಾಸ್ಟಿಕ್ ಶೀಟ್ ಈ ಥರ ಬರೋದ್ರಿಂದ ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ಬಂದು ಎ ಕ್ಲೋಸ್ಡ್ ಡ್ರೈನೇಜ್ ಸಿಸ್ಟಮ್ ಶುಡ್ ಬಿ ರಿಮೈನ್. ಕ್ಲೋಸ್ಡ್ ಡ್ರೈನೇಜ್ ಸಿಸ್ಟಮು ಯಾವ ರೀತಿ ಇರಬೇಕು ಅಂತ ಕೇಳಿದ್ದಾರೆ. ಆಪ್ಷನ್ ನೋಡೋದಾದರೆ ಓಪನ್ ಟು ಏರ್, ಇಂಟ್ಯಾಕ್ಟ್ ಆ್ಯಂಡ್ ಸೀಲ್ಡ್, ಡಿಸ್ಕನೆಕ್ಟ್ ಎವರಿ ಅವರ್ಲಿ, ಅನ್ಸೆಕ್ಯೂರ್ಡ್. ಕ್ಲೋಸ್ಡ್ ಡ್ರೈನ್ ಹೇಗಿರಬೇಕು ಅಂತಂದರೆ ಇಂಟ್ಯಾಕ್ಟ್ ಆ್ಯಂಡ್ ಸೀಲ್ಡ್, ಒಂದು ಇಂಟ್ಯಾಕ್ಟ್ ಆಗಿರಬೇಕು ಹಾಗೆ ಸೀಲ್ ಆಗಿರಬೇಕು. ಸೀಲ್ಡ್ ಆಗಿಲ್ಲ ಅಂತಂದರೆ ಏನಾಗುತ್ತೆ ಅಂತ ಅಂದರೆ ಅದರಲ್ಲಿ ಏರ್ ಲೀಕ್ ಆಗಿ ಯಾವುದೇ ರೀತಿ ಡ್ರೈನೇಜ್ ಕಲೆಕ್ಷನ್ ಆಗೋದಿಲ್ಲ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಶುಡ್ ದಿ ನರ್ಸ್ ಡೂ ಇಫ್ ದಿ ಡ್ರೈನೇಜ್ ಟ್ಯೂಬಿಂಗ್ ಬಿಕಮ್ ಡಿಸ್ಕನೆಕ್ಟೆಡ್. ಇಲ್ಲಿ ನೋಡ್ಬೋದು ಡ್ರೈನೇಜ್ ಟ್ಯೂಬ್ ಏನಿದೆ ಇದು ಡಿಸ್ಕನೆಕ್ಟ್ ಆಗಿದೆ, ಆವಾಗ ನರ್ಸ್ ಏನು ಮಾಡಬೇಕಂತೇಳಿ ಕ್ವಶನ್ಸ್ ಕೇಳಿದ್ದಾರೆ. ಇಲ್ಲಿ ನಾವು ಆಪ್ಷನ್ಸ್ ನೋಡೋದಾದರೆ ಲೀವ್ ಇಟ್ ಡಿಸ್ಕನೆಕ್ಟೆಡ್, ಡಿಸ್ಕನೆಕ್ಟ್ ಆಗಿದ್ರೆ ಅದನ್ನ ಹಾಗೆ ಬಿಟ್ಬಿಡಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ ಬಿಡಲಿಕ್ಕಾಗಲ್ಲ, ರಾಂಗ್. ಪುಷ್ ದಿ ಟ್ಯೂಬಿಂಗ್ ಇನ್ ಟು ವೂಂಡ್, ಅದು ಏನು ಡಿಸ್ಕನೆಕ್ಟ್ ಆಗಿದೆ ಅದು ಪುನಃ ಅಲ್ಲಿ ಹಾಕಿ ಅಂತಿದೆ, ಅದು ಕೂಡ ರಾಂಗ್ ಆಗುತ್ತೆ. ಕವರ್ ದಿ ಟ್ಯೂಬಿಂಗ್ ವಿತ್ ನಾನ್ ಸ್ಟರೈಲ್ ಮೆಟೀರಿಯಲ್, ನಾನ್ ಸ್ಟರೈಲ್ ಆಗ್ತು ಅಂತಂದ್ರೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಮತ್ತು ಇಗ್ನೋರ್ ಇಟ್ ಅಂತಿದೆ, ಇಗ್ನೋರ್ ಮಾಡಲಿಕ್ಕಾಗಲ್ಲ. ನಾವಿಲ್ಲಿ ರೈಟ್ ಆನ್ಸರ್ನ ನೋಡೋದಾದರೆ ಫಾಲೋ ಇನ್ಸ್ಟಿಟ್ಯೂಷನಲ್ ಪ್ರೋಟೋಕಾಲ್. ಇನ್ಸ್ಟಿಟ್ಯೂಷನ್ದು ಏನು ಪ್ರೋಟೋಕಾಲ್ ಇದೆ ಅದನ್ನ ನಾವು ಫಾಲೋ ಮಾಡಬೇಕು. ಹಾಗೆ ರೀಸ್ಟೋರ್ ಎ ಸ್ಟರೈಲ್ ಕ್ಲೋಸ್ಡ್ ಸಿಸ್ಟಮ್, ನಾವು ಆ ಜಾಗಕ್ಕೆ ನಾವು ಒಂದು ಸ್ಟರೈಲ್ ಗಾಸ್ ಪ್ಯಾಡ್ ಈ ಥರದ್ದು ಏನಾದರೂ ಹಾಕಿ ಡ್ರೆಸ್ಸಿಂಗ್ ಮಾಡಿ ಹೆಲ್ತ್ ಕೇರ್ ಪ್ರೊವೈಡ್ಗೆ ನಾವು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಈಸ್ ಎ ಕಾಮನ್ ಕಾಂಪ್ಲಿಕೇಶನ್ ಆಫ್ ಎ ಸರ್ಜಿಕಲ್ ಡ್ರೈನ್. ಸರ್ಜಿಕಲ್ ಡ್ರೈನಿಂದ ಏನು ಕಾಮನ್ ಆಗಿ ನಾವು ಕಾಂಪ್ಲಿಕೇಶನ್ನ ನೋಡ್ಬೋದಂತ. ಇನ್ಫೆಕ್ಷನ್, ಇಂಪ್ರೂವಿಂಗ್ ಇಮ್ಯುನಿಟಿ, ಇನ್ಕ್ರೀಸ್ಡ್ ಬೋನ್ ಡೆನ್ಸಿಟಿ, ಹೈಪರ್ಗ್ಲೈಸಿಮಿಯಾ ಇನ್ ಎವರಿ ಪೇಷಂಟ್. ಇಲ್ಲಿ ನೋಡ್ಬೋದು ಇಂಪ್ರೂವಿಂಗ್ ಇಮ್ಯುನಿಟಿ ಆಗೋದಿಲ್ಲ, ಇನ್ಕ್ರೀಸ್ ಬೋನ್ ಡೆನ್ಸಿಟಿ ಏನಿರೋದಿಲ್ಲ, ಹೈಪರ್ಗ್ಲೈಸಿಮಿಯಾ ಇನ್ ಎವರಿ ಪೇಷಂಟ್ ಇದು ಕೂಡ ಆಗೋದಿಲ್ಲ. ಸೊ ಸರ್ಜಿಕಲ್ ಡ್ರೈನ್ ಏನಿದೆ ಇದರದ್ದು ಕಾಮನ್ ಕಾಂಪ್ಲಿಕೇಶನ್ ಏನಂತಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ಬಂದು ವೆನ್ ಎ ಡ್ರೈನ್ ಇಸ್ ರಿಮೂವ್ಡ್. ನಾವೇನು ಮಾಡಿದ್ದಾರೆ, ಡ್ರೈನ್ನ ರಿಮೂವ್ ಮಾಡಿದ್ದಾರೆ. ರಿಮೂವ್ ಮಾಡಿದ ಮೇಲೆ ದಿ ನರ್ಸ್ ಶುಡ್ ಪ್ರೈಮರಿಲಿ ಅಬ್ಸರ್ವ್ ಫಾರ್. ಡ್ರೈನ್ನ ರಿಮೂವ್ ಮಾಡಿದ ನಂತರ ನರ್ಸಿಂಗ್ ಆಫೀಸರ್ ಏನನ್ನು ಅಬ್ಸರ್ವ್ ಮಾಡಬೇಕು ಅಂತ. ನಾವಿಲ್ಲಿ ಆಪ್ಷನ್ಸ್ನ ನೋಡೋದಾದರೆ ಬ್ಲೀಡಿಂಗ್ ಆ್ಯಂಡ್ ಚೇಂಜ್ ಅಟ್ ದಿ ಇನ್ಸರ್ಷನ್ ಸೈಟ್, ಏರ್ ಗ್ರೋತ್, ಇಯರಿಂಗ್ ಲಾಸ್, ಇನ್ಕ್ರೀಸ್ಡ್ ಎಪಿಟೇಟ್. ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ರಿಮೂವ್ ಮಾಡಿದ ನಂತರ ಆ ಜಾಗದಲ್ಲಿ ಏನಾದರೂ ಬ್ಲೀಡಿಂಗ್ ಇದೆಯಾ ಅಂಥೇಳಿ ನಾವು ನೋಡಬೇಕಾಗುತ್ತೆ. ಬ್ಲೀಡಿಂಗ್ ಇದೆಯಾ ಅಥವಾ ಆ ಜಾಗದಲ್ಲಿ ಏನಾದರೂ ಪಸ್ ರೀತಿ ಈ ಥರ ಏನಾದರೂ ಬರ್ತಾ ಇದೆಯಾ ಅಂಥೇಳಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಸ್ಟೇಟ್ಮೆಂಟ್ ಅಬೌಟ್ ಡ್ರೈನ್ ಔಟ್ಪುಟ್ ಇಸ್ ಕರೆಕ್ಟ್. ಇಲ್ಲಿ ಡ್ರೈನ್ ಔಟ್ಪುಟ್ ಇದೆ,
ಇದರಲ್ಲಿ ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಅಂತೇಳಿ ಕೇಳಿದ್ದಾರೆ. ನಾವಿಲ್ಲಿ ಆಪ್ಷನ್ಸ್ ನೋಡೋದಾದರೆ ಓನ್ಲಿ ದಿ ಅಮೌಂಟ್ ಮ್ಯಾಟರ್ಸ್, ಏನು ಅಮೌಂಟ್ ಬರುತ್ತೆ ಅದು ಮಾತ್ರ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ರಾಂಗ್. ಓನ್ಲಿ ಕಲರ್ ಮ್ಯಾಟ್ರು ಮಾತ್ರ ಆಗೋದಿಲ್ಲ. ಡ್ರೈನ್ ಔಟ್ಪುಟ್ ನೆವರ್ ನೀಡ್ ಡಾಕ್ಯುಮೆಂಟೇಷನ್. ಸೊ ನಾವು ಡ್ರೈನ್ದು ಏನಿದೆ ಅದರದ್ದು ಡಾಕ್ಯುಮೆಂಟೇಷನ್ ಮಾಡಬೇಕಾಗುತ್ತೆ. ಸೊ ಇದು ಕೂಡ ರಾಂಗ್. ಸೊ ನಾವು ಆಪ್ಷನ್ ಸಿನ ನೋಡೋದಾದರೆ ನಾವು ಡ್ರೈನಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ನೋಡೋದಾದರೆ ಅಮೌಂಟ್, ಕಲರ್, ಕನ್ಸಿಸ್ಟೆನ್ಸಿ ಆ್ಯಂಡ್ ಆರ್ಡರ್ ಶುಡ್ ಬಿ ಅಸಿಸ್ಟೆಡ್. ನಾವು ಇದರಲ್ಲಿ ಅಮೌಂಟ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಅಥವಾ ಏನೋ ರೀತಿ ಸ್ಮೆಲ್ ಬರ್ತಾ ಇದೆ ಇದನ್ನು ನಾವು ಅಸಿಸ್ಟ್ ಮಾಡಬೇಕಾಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ಬಂದು ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಪೊಸಿಷನ್ ಫಾರ್ ಎ ಪೇಷಂಟ್ ವಿತ್ ಎ ಫಂಕ್ಷನಲ್ ಗ್ರಾವಿಟಿ ಡಿಪೆಂಡೆಂಟ್ ಡ್ರೈನೇಜ್ ಇಸ್ ಜನರಲಿ. ಪೇಷಂಟ್ಗೆ ಡ್ರೈನೇಜ್ ಇದೆ, ಅದು ಗ್ರಾವಿಟಿ ಮುಖಾಂತರ ಅದು ಡ್ರೈನ್ ಆಗುವಂಥದ್ದು. ಆವಾಗ ನಾವು ಏನು ಮಾಡಬೇಕಂತೇಳಿ ನಾವು ಆಪ್ಷನ್ಸ್ನ ನೋಡೋದಾದರೆ ಪೊಸಿಷನ್ಸ್ ದಟ್ ಪ್ರಮೋಟ್ ಡಿಪೆಂಡೆಂಟ್ ಡ್ರೈನೇಜ್ ವಿತೌಟ್ ಕಿಂಕಿಂಗ್ ಟ್ಯೂಬಿಂಗ್ ಎಬೋವ್ ದಿ ವುಂಡ್. ನಾವು ಗ್ರಾವಿಟಿ ಟ್ಯೂಬಿಂಗ್ ಇರುವಾಗ ಎಬೋವ್ ವುಂಡ್ ಇಡ್ಲಿಕ್ಕೆ ಆಗೋದಿಲ್ಲ. ಕಲೆಕ್ಷನ್ ಬ್ಯಾಗ್ ಎಬೋವ್ ದಿ ಇನ್ಸರ್ಷನ್ ಸೈಟ್ ನಾವು ಎಬೋವ್ ಇಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಟ್ಯೂಬಿಂಗ್ ಅಂಡರ್ ದಿ ಪೇಷಂಟ್ ಅಂಡರ್ ವೇಟ್ ಬಂತು ಅಂತಂದ್ರಲ್ಲಿ ಡ್ರೈನ್ ಕನೆಕ್ಟ್ ಆಗೋದಿಲ್ಲ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಪೊಸಿಷನ್ ದಟ್ ಪ್ರಮೋಟ್ ಡಿಪೆಂಡೆಂಟ್ ಡ್ರೈನೇಜ್ ವಿತೌಟ್ ಕಿಂಕಿಂಗ್ ದಿ ಟ್ಯೂಬ್. ಯಾಕೆಂದರೆ ನಾವು ಯಾವ ರೀತಿ ಪೊಸಿಷನ್ಸ್ ಕೊಡಬೇಕು ಅಂತ ಅಂದರೆ ಆ ಟ್ಯೂಬಿಂಗ್ಸ್ ಏನಿದೆ ಅದು ಕಿಂಕ್ ಆಗದೇ ಇರೋ ರೀತಿ, ಹಾಗೆ ನಾವು ಏನು ಟ್ಯೂಬ್ ಇನ್ಸರ್ಷನ್ ಮಾಡಿದ್ದೀವಿ ಅದು ಆ ಇನ್ಸರ್ಷನ್ ಸೈಟ್ಗಿಂತ ಬಿಲೋ ಇರಬೇಕು. ಅವಾಗ ಏನಂತಂದರೆ ಡ್ರೈನದಲ್ಲಿ ಫಿಲ್ ಆಗಲಿಕ್ಕೆ ಫೆಸಿಲಿಟೇಟ್ ಆಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಅಬ್ಸರ್ವೇಷನ್ ಮೇ ಇಂಡಿಕೇಟ್ ಹೆಮರೇಜ್. ಯಾವ ಅಬ್ಸರ್ವೇಷನ್ನು ನಮಗೆ ಪೇಷಂಟಲ್ಲಿ ಹೆಮರೇಜ್ ಆಗ್ತಾ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ ಅಂತೇಳಿ ಕೇಳಿದ್ದಾರೆ. ಇನ್ ಎ ಪೇಷಂಟ್ ವಿತ್ ಸರ್ಜಿಕಲ್ ಡ್ರೈನ್. ಇಲ್ಲಿ ನಮ್ಮ ಹತ್ರ ಪೇಷಂಟ್ ಹತ್ರ ಸರ್ಜಿಕಲ್ ಡ್ರೈನ್ ಇದೆ, ಹಾಗೆ ಆ ಸರ್ಜಿಕಲ್ ಡ್ರೈನ್ ಇರೋ ಪೇಷಂಟಲ್ಲಿ ಹೆಮರೇಜ್ ಆಗ್ತಾ ಇದೆ ಅನ್ನೋದನ್ನ ನಾವು ಹೇಗೆ ನೋಡ್ಕೋಬೋದು ಅಂತೇಳಿ. ಸಡನ್ ಲಾರ್ಜ್ ಇನ್ಕ್ರೀಸ್ ಇನ್ ಎ ಬ್ಲಡಿ ಡ್ರೈನೇಜ್ ವಿತ್ ಫಾಲಿಂಗ್ ಬ್ಲಡ್ ಪ್ರೆಷರ್, ಸ್ಮಾಲ್ ಅಮೌಂಟ್ ಆಫ್ ಕ್ಲಿಯರ್ ಡ್ರೈನೇಜ್, ಗ್ರ್ಯಾಜುವಲಿ ಡಿಕ್ರೀಸಿಂಗ್ ಸೀರಸ್ ಡ್ರೈನೇಜ್, ಡ್ರೈ ಡ್ರೆಸ್ಸಿಂಗ್. ನಾವಿಲ್ಲಿ ನೋಡ್ಬೋದು ಸ್ಮಾಲ್ ಅಮೌಂಟ್ ಆ್ಯಂಡ್ ಕ್ಲಿಯರ್ ಡ್ರೈನೇಜ್ ಏನಿದೆ ಇದು ನಾರ್ಮಲ್ ಆಗಿರುತ್ತೆ. ಗ್ರ್ಯಾಜುವಲಿ ಡಿಕ್ರೀಸಿಂಗ್ ಸೀರಸ್ ಡ್ರೈನೇಜ್ ಏನಿದೆ ಇದು ಕೂಡ ನಾರ್ಮಲ್ ಇರುತ್ತೆ. ಡ್ರೈ ಡ್ರೆಸ್ಸಿಂಗ್ ಇದು ಫೈನಲ್ ಆಗಿ ಡ್ರೆಸ್ಸಿಂಗ್ ಕೂಡ ಡ್ರೈನ್ ಆಗೋ ಚಾನ್ಸಸ್ ಇರುತ್ತೆ, ಇದು ಕೂಡ ನಾರ್ಮಲ್. ಅದೇ ನಾವು ಇಲ್ಲಿ ಹೆಮರೇಜ್ ಆಗ್ತಾ ಇದೆ ಅಂತ ನೋಡೋದಾದರೆ ಎ ಸಡನ್ ಲಾರ್ಜ್ ಇನ್ಕ್ರೀಸ್ ಇನ್ ಬ್ಲಡಿ ಡ್ರೈನೇಜ್ ವಿತ್ ಎ ಫಾಲಿಂಗ್ ಬ್ಲಡ್ ಪ್ರೆಷರ್. ಒಂದು ಆ ಡ್ರೈನ್ ಟ್ಯೂಬ್ ಆಗಿ ಆ ಡ್ರೈನ್ದು ಬಾಟಲ್ ಆಗಿರ್ಬೋದು ಅಥವಾ ಬ್ಯಾಗ್ ಆಗಿರ್ಬೋದು ಇದು ತುಂಬ ಸ್ಪೀಡಾಗಿ ತುಂಬಿಕೊಳ್ತಾ ಇರುತ್ತೆ. ಹಾಗೆ ಪೇಷಂಟ್ದು BP ಏನಾಗಿರುತ್ತೆ, BP ಡ್ರಾಪ್ ಆಗ್ತಾ ಇರುತ್ತೆ. ಆವಾಗ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ ಪೇಷಂಟ್ಗೆ ಎಲ್ಲೋ ಇಂಟರ್ನಲ್ ಬ್ಲೀಡಿಂಗ್ ಆಗ್ತಾ ಇದೆ ಅಂತೇಳಿ ಗೊತ್ತಾಗುತ್ತೆ. ಸೊ ನಾವೇನು ಮಾಡಬೇಕು, ಅವಾಗ ಇಮಿಡಿಯೇಟ್ಲಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ಬಂದು ವೈ ಶುಡ್ ಬಿ ದಿ ಡ್ರೈನೇಜ್ ಸಿಸ್ಟಮ್ ಟು ಬಿ ಕೆಪ್ಟ್ ಬಿಲೋ ದಿ ಇನ್ಸರ್ಷನ್ ಸೈಟ್ ವೆನ್ ಅಪ್ರೋಪ್ರಿಯೇಟ್. ನಾವಿಲ್ಲಿ ನೋಡ್ಬೋದು ಡ್ರೈನೇಜ್ ಸಿಸ್ಟಮ್ ಏನಿದೆ ಅದನ್ನು ನಾವು ಕೆಪ್ಟ್ ಬಿಲೋ ದಿ ಇನ್ಸರ್ಷನ್ ಸೈಟ್, ನಾವೇನು ಇನ್ಸರ್ಷನ್ ಸೈಟ್ ಮಾಡಿದ್ದೀವಿ ಅದ್ರ ಕೆಳಗಡೆ ಏನಕ್ಕೆ ಇಡಬೇಕು ಅಂತ ನೋಡೋದಾದರೆ ಟು ಪ್ರಿವೆಂಟ್ ಗ್ರಾವಿಟಿ ಡ್ರೈನೇಜ್ ಬರೋದನ್ನ ತಡೆಗಟ್ಟಲಿಕ್ಕೆ ಅಂತಿದೆ. ಸೊ ಇದು ರಾಂಗ್. ಟು ಇನ್ಕ್ರೀಸ್ ಇನ್ಫೆಕ್ಷನ್, ನಾವು ಕೆಳಗಡೆ ಇಡೋದ್ರಿಂದ ಇನ್ಕ್ರೀಸ್ ಇನ್ಫೆಕ್ಷನ್ ಆಗುತ್ತೆ, ರಾಂಗ್. ಟು ಸ್ಟಾಪ್ ಸೆಕ್ಷನ್, ರಾಂಗ್. ನಾವು ಏನು ಡ್ರೈನೇಜ್ ಸಿಸ್ಟಮ್ ಇದೆ ನಾವು ಇನ್ಸರ್ಷನ್ ಸೈಟ್ಗಿಂತ ಕೆಳಗಡೆ ಇಡೋದ್ರಿಂದ ಟು ಪ್ರಮೋಟ್ ಡ್ರೈನೇಜ್ ಆ್ಯಂಡ್ ರಿಡ್ಯೂಸ್ ಬ್ಯಾಕ್ ಫ್ಲೋ. ನಾವು ಮೇಲಿಟ್ಟು ಏನಾಗುತ್ತೆ ಬ್ಯಾಕ್ ಫ್ಲೋ ಆಗುತ್ತೆ, ನಾವು ಕೆಳಗಡೆ ಇರೋದ್ರಿಂದ ಬ್ಯಾಕ್ ಫ್ಲೋ ಆಗೋದು ಕಡಿಮೆ ಆಗುತ್ತೆ. ಹಾಗೆ ಏನು ಡ್ರೈನೇಜ್ ಇದೆ ಅದು ಗ್ರಾವಿಟಿ ಮುಖಾಂತರ ಅದು ಸ್ಟೋರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು ವಿಚ್ ಸ್ಟೇಟ್ಮೆಂಟ್ ಅಬೌಟ್ ಪೆನ್ರೋಸ್ ಡ್ರೈನ್ ಕೇರ್ ಇಸ್ ಕರೆಕ್ಟ್. ಇಲ್ಲಿ ಯಾವ ಸ್ಟೇಟ್ಮೆಂಟು ಪೆನ್ರೋಸ್ ಡ್ರೈನ್ದು ಕೇರಲ್ಲಿ ಕರೆಕ್ಟ್ ಇದೆ ಅಂತೇಳಿ. ನಾವಿಲ್ಲಿ ಆಪ್ಷನ್ಸ್ ನೋಡೋದಾದರೆ ಇಟ್ ಆಲ್ವೇಸ್ ಯೂಸಸ್ ಎ ಕಂಪ್ರೆಸ್ಡ್ ಬಲ್ಬ್. ಪೆನ್ರೋಸಲ್ಲಿ ಕಂಪ್ರೆಸ್ ಬಲ್ಬ್ ರೀತಿ ಏನಿರೋದಿಲ್ಲ, ಇದು ಪ್ಲಾಸ್ಟಿಕ್ ಟ್ಯೂಬ್ ಥರ ಇರುತ್ತೆ. ಇಟ್ ಈಸ್ ಎ ಪ್ಯಾಸಿವ್ ಡ್ರೈನೇಜ್. ಹೌದು, ಪೆನ್ರೋಸ್ ಏನಿದೆ ಇದು ಪ್ಯಾಸಿವ್ ಡ್ರೈನ್ ಇದೆ, ಇದರಲ್ಲಿ ಯಾವುದೇ ರೀತಿ ಸೆಕ್ಷನ್ ಇರೋದಿಲ್ಲ.
ಆ್ಯಂಡ್ ರಿಕ್ವೈರ್ಸ್ ಅಪ್ರೋಪ್ರಿಯೇಟ್ ಡ್ರೆಸ್ಸಿಂಗ್ ಕೇರ್. ಯಾಕೆಂದರೆ ಇದೊಂದು ಟ್ಯೂಬ್ ರೀತಿ ಇರುತ್ತೆ. ಸೊ ಇದನ್ನು ಯಾವುದೇ ರೀತಿ ಬಾಟಲ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಇದು ಕಲೆಕ್ಟ್ ಆಗೋದಿಲ್ಲ. ಸೊ ನಾವಿದು ಡ್ರೆಸ್ಸಿಂಗ್ ಕೇರ್ನ ನಾವು ಮಾಡಬೇಕಾಗುತ್ತೆ. ಇಟ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಟು ಎ ವಾಲ್ ಸೆಕ್ಷನ್. ರಾಂಗ್. ಇಟ್ ಈಸ್ ಯೂಸ್ಡ್ ಓನ್ಲಿ ಫಾರ್ ಯೂರಿನರಿ ಡ್ರೈನೇಜ್. ರಾಂಗ್. ಸೊ ರೈಟ್ ಆನ್ಸರ್ ಬಂದು ಇಟ್ ಈಸ್ ಎ ಪ್ಯಾಸಿವ್ ಡ್ರೈನ್ ಆ್ಯಂಡ್ ರಿಕ್ವೈರ್ಸ್ ಅಪ್ರೋಪ್ರಿಯೇಟ್ ಡ್ರೆಸ್ಸಿಂಗ್ ಕೇರ್. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು ಎ ಪೇಷಂಟ್ ವಿತ್ ಎ ಸರ್ಜಿಕಲ್ ಡ್ರೈನ್ ಡೆವಲಪ್ಸ್ ಫೀವರ್, ಇನ್ಕ್ರೀಸ್ಡ್ ಪೇನ್, ರೆಡ್ನೆಸ್ ಅರೌಂಡ್ ದಿ ಇನ್ಸರ್ಷನ್ ಸೈಟ್ ಆ್ಯಂಡ್ ಪುರುಲೆಂಟ್ ಡ್ರೈನೇಜ್. ವಾಟ್ ಈಸ್ ದಿ ಮೋಸ್ಟ್ ಲೈಕ್ಲಿ ಕಾಂಪ್ಲಿಕೇಶನ್? ಈಗ ಪೇಷಂಟ್ಗೆ ಸರ್ಜಿಕಲ್ ಡ್ರೈನ್ ಇದೆ, ಆ ಪೇಷಂಟ್ಗೆ ಫೀವರ್ ಬರ್ತಾ ಇದೆ, ಹಾಗೆ ಪೇನ್ ಜಾಸ್ತಿ ಆಗ್ತಾ ಇದೆ, ಏನು ಇನ್ಸರ್ಷನ್ ಸೈಟ್ ಇದೆ ಅದರ ಸುತ್ತವರ ಒಂದು ರೆಡ್ನೆಸ್ ಇದೆ. ನಾವು ಇದರಲ್ಲಿ ಏನು ಕಾಂಪ್ಲಿಕೇಶನ್ ಆಗಿದೆ ಅಂತ ನೋಡೋದಾದರೆ, ಇಲ್ಲ ಆಪ್ಷನ್ಸ್ನ ನೋಡೋದಾದರೆ, ನಾರ್ಮಲ್ ವೂಂಡ್ ಹೀಲಿಂಗ್, ನಾರ್ಮಲಲ್ಲಿ ಈ ರೀತಿ ಯಾವುದೇ ಸೈನ್ಸ್ ಇರೋದಿಲ್ಲ. ಸೊ ರಾಂಗ್. ಹೈಪರ್ಗ್ಲೈಸಿಮಿಯಾ, ಇದು ಕೂಡ ರಾಂಗ್. ಸೀರೋಮಾ ವಿತೌಟ್ ಇನ್ಫೆಕ್ಷನ್, ರಾಂಗ್. ಇಲ್ಲಿ ಪೇಷಂಟ್ಗೆ ಫೀವರು, ಇನ್ಕ್ರೀಸ್ ಪೇನ್, ರೆಡ್ನೆಸ್ ಈ ಥರದ್ದೆಲ್ಲ ಇರುವಾಗ ಏನು ಮಾಡ್ಬೋದು ಅಂತಂದರೆ ನಾವು ಆಪ್ಷನ್ ಬಿ ಸರ್ಜಿಕಲ್ ಸೈಟ್ ಆರ್ ಡ್ರೈನ್ ರಿಲೇಟೆಡ್ ಇನ್ಫೆಕ್ಷನ್. ಸೊ ಸರ್ಜಿಕಲ್ ಸೈಟ್ ಅಥವಾ ಡ್ರೈನ್ ರಿಲೇಟೆಡ್ ಇನ್ಫೆಕ್ಷನ್ ಇತ್ತು ಅಂತಂದರೆ ಪೇಷಂಟ್ಗೆ ಫೀವರ್ ಬರೋ ಚಾನ್ಸಸ್ ಇರುತ್ತೆ, ಹಾಗೆ ಇನ್ಕ್ರೀಸ್ ಪೇಯ್ನು, ಹಾಗೆ ರೆಡ್ನೆಸ್ ಇದೆಲ್ಲ ಏನಿದೆ ಇದು ಇನ್ಫೆಕ್ಷನ್ ರಿಲೇಟೆಡ್ಗೆ ಬರುವಂಥದ್ದು. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮದು ಯಾರೆಲ್ಲ ಸ್ನೇಹಿತರು ನರ್ಸಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡ್ತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ, ಯಾರೆಲ್ಲ ಸರ್ಜಿಕಲ್ ಡ್ರೈನ್ಗೆ ಸಂಬಂಧಪಟ್ಟಾಗೆ ಥಿಯರಿ ಕ್ಲಾಸ್ನ ನೋಡಿಲ್ಲ ಈ ಸ್ಕ್ರೀನಲ್ಲಿ ಕಾಣ್ತಾ ಇರೋವಂಥ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಥಿಯರಿ ಪಾರ್ಟ್ನ ನೋಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.